ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಜ ಕೃಷಿ ಎಂಬ ವಿಚಾರವಾಗಿ ಶಿವಪ್ರಸಾದ್ ಮಲೆಬೆಟ್ಟು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶಿವಪ್ರಸಾದ್ ಮಲೆಬೆಟ್ಟು ಇವರಿದ್ದಾರೆ. ನಾವು ಇವತ್ತು ಅವರ ಮನೆಗೆ ಬಂದಿದ್ದೇವೆ. ಪುಟ್ಟ ಜಾಗದಲ್ಲಿ ಬಹಳಷ್ಟು ತರಕಾರಿಗಳನ್ನು ಹಾಗೂ ಹಣ್ಣಿನ ಗಿಡಗಳನ್ನು, ಅಡಿಕೆ ಆಗ್ಲಿ, ತೆಂಗು, ಹಲಸು, ಎಲ್ಲ ಬಗೆಯ ಗಿಡಗಳು, ಮರಗಳು ಎಲ್ಲ ಇವೆ. ಇದೆಲ್ಲ ಇಷ್ಟು ಪುಟ್ಟ ಜಾಗದಲ್ಲಿ ಹೇಗೆ ಸಾಧ್ಯ ಆಯಿತು? ಮಾತ್ರವಲ್ಲದೆ ಪ್ರಸಿದ್ಧ ಯೂಟ್ಯೂಬರು ಆಗಿರುವಂತಹ ಇವರ ಅನುಭವಗಳನ್ನು ನಾವಿವತ್ತು ಕೇಳಿ ಪಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ಪುಟ್ಟ ಜಾಗದಲ್ಲಿ ಹೇಗೂ ಬೆಳೆಸಲಿಕ್ಕೆ ಆಗ್ತದೆ ಅಂತ ಇದನ್ನು ನೋಡಿದಾಗ ಅರಿವಾಯ್ತು. ಈ ಪುಟ್ಟ ಜಾಗದಲ್ಲಿ ಇಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಳ್ತೀರಾ? ಇದು ಪುಟ್ಟ ಜಾಗದಲ್ಲಿ ಮಾಡಿರುವಂಥದ್ದು. ಆದರೆ ನಮಗೆ ಜಾಗ ತುಂಬ ಇದೆ. ಒಂದು 2.5 ಎಕರೆಯಿಂದ 3 ಎಕರೆ ಜಾಗಗಳಿದೆ. ನಮಗೆ ಎಲ್ಲಿ ಬೇಕಾದರೂ ಇದರಲ್ಲಿ ಮಾಡ್ಬೋದು. ಆದರೆ ಕಡಿಮೆ ಜಾಗದಲ್ಲಿ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಇದು ಬೇರೆ ಜನರಿಗೋಸ್ಕರ ಟೀಚ್ ಮಾಡಲಿಕ್ಕೆ ಮತ್ತು ನಮ್ಮ ಮನೆಗೆ ಉಪಯೋಗಕ್ಕೆ, 2 ಪರ್ಪಸ್ಗೋಸ್ಕರ ಈ ಕೃಷಿಯನ್ನು ನಾವು ಪ್ರಾರಂಭ ಮಾಡಿರುವಂಥದ್ದು. ನಮ್ಮ ಎಲ್ಲರ ಮನೆಗಳಲ್ಲೂ ಕೂಡ ಹಿಂದೆ ಎಲ್ಲ ಮನೆಯಲ್ಲಿ ಒಂದು ಹಿತ್ತಲು ಅಂತಿತ್ತು. ತರಕಾರಿಗಳನ್ನು ಪೇಟೆಯಿಂದ ನಾವು ತರ್ತಾ ಇರಲಿಲ್ಲ, ಮನೆಗಳಲ್ಲೇ ನಾವು ಉಪಯೋಗ ಮಾಡ್ತಿದ್ವಿ. ಹಟ್ಟಿ, ಸಾವಯವ ಗೊಬ್ಬರ, ಬೂದಿ, ಸುಡುಮಣ್ಣು, ಇದರ ಮುಖಾಂತರ ಮಾಡ್ತಾಯಿದ್ವಿ. ಆಧುನಿಕತೆಯ ವೇಗ, ಕೆಲಸದ ಒತ್ತಡ, ಬೇರೆ ಬೇರೆ ಒಂದು ರೀತಿಯ ಟೆಕ್ನಾಲಜಿಗಳು ಇದನ್ನೆಲ್ಲ ಬರ್ತಾ ಹೋಗ್ತಾ ಇದ್ದಾಗೆ ನಾವು ಕೆಲಸ ಮಾಡೋದನ್ನು ಕಡಿಮೆ ಮಾಡಿ ನಾವು ಮನೆಯಲ್ಲಿ ಯಾವುದನ್ನು ಬೆಳೆಸ್ತೇವೆ ಅದನ್ನು ನಿಲ್ಲಿಸಿಬಿಟ್ವಿ. ಮತ್ತೆ ನಾವು ಪೇಟೆಯಿಂದ ತರಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಪೇಟೆಯಿಂದ ತರಲಿಕ್ಕೆ ಪ್ರಾರಂಭ ಮಾಡುವಾಗ ಬೇಡಿಕೆ ಹೆಚ್ಚಾಯಿತು, ಬೆಳೆಸುವವರು ಕಡಿಮೆ ಆದರು. ಆಗ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಸೇರಿಕೊಂಡು ಕಡಿಮೆ ಜಾಗದಲ್ಲಿ ಹೈಬ್ರಿಡ್ ಬೆಳೆಯೋಣ, ಅಂದರೆ ಹೆಚ್ಚು ವೆರೈಟಿಗಳನ್ನು ಬೆಳೆಯೋಣ, ಅದರೊಟ್ಟಿಗೆ ಹೆಚ್ಚು ಹೀಲ್ಡ್ ಬರುವಂಥದ್ದು ಬೆಳೆಯೋಣ ಅಂತೇಳಿ ಅದಕ್ಕೆ ಸಂಶೋಧನೆಗೆ ಇಳಿದ್ರು. ಹೈಬ್ರಿಡ್ ವೆರೈಟಿಗಳನ್ನೆಲ್ಲ ಕೂಡ ಲಾಂಚ್ ಮಾಡಿದರು. ಅದಕ್ಕೆ ಬೇಕಾಗಿರುವಂಥ ರಾಸಾಯನಿಕ ಗೊಬ್ಬರ, ಅದಕ್ಕೆ ಬೇಕಾಗಿರುವಂಥ ಕ್ರಿಮಿನಾಶಕ, ಕೀಟನಾಶಕ, ಇದರೆಲ್ಲ ಪರಿಣಾಮವಾಗಿ ನಾವೆಲ್ಲರೂ ಕೂಡ ಆ ರೀತಿಯ ತೋಟಗಳಿಗೆ ಡಿಪೆಂಡ್ ಆದ್ವಿ. ನಾವೆಲ್ಲರೂ ಕೂಡ ಸಿಟಿಗೆ ಹೋಗೋದು, ತರಕಾರಿ ತರೋದು. ಆದರೆ ಅವರು ಹೆಚ್ಚೆಚ್ಚು ಹೀಲ್ಡ್ ಬೇಕು, ರೈತರು ಕೂಡ ಬೆಳಿಬೇಕು, ರೈತರು ಕೂಡ ಶ್ರೀಮಂತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಕ್ರಿಮಿನಾಶಕ, ಕೀಟನಾಶಕ ಹೆಚ್ಚೆಚ್ಚು ಸಿಂಪಡಣೆ ಮಾಡಿ ನಮಗೆ ಬೆಳೀಲಿಕ್ಕೆ ಕೊಡ್ಲಿಕ್ಕೆ ಪ್ರಾರಂಭ ಆಯಿತು. ಅದರ ಪರಿಣಾಮದಲ್ಲಿ ಕಳೆದ 40 ವರ್ಷದಲ್ಲಿ ಹಾಸ್ಪಿಟ್ಲು ಹೆಚ್ಚಾಯಿತು, ನರ್ಸ್ಗಳು ಹೆಚ್ಚಾದರು, ಮೆಡಿಕಲ್ ಕಾಲೇಜ್ ಹೆಚ್ಚಾಯಿತು. ಅದೇ ರೀತಿಯಲ್ಲಿ ಈ ಡೆಂಟಲ್ ಡಾಕ್ಟರ್ಗಳು, ಶುಗರ್ ಡಾಕ್ಟರ್ಗಳು, ENT ಡಾಕ್ಟರ್ಗಳು, ಹೆಲ್ತ್ ಸಮಸ್ಯೆಗಳು, ಇಂಥದ್ದು ಹೆಚ್ಚೆಚ್ಚೇ ಆಗ್ತೋಯ್ತು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಫುಡ್ನ ಸಿಸ್ಟಮ್ನ ಚೇಂಜ್ ಮಾಡಿರೋ ಕಾರಣಕ್ಕೋಸ್ಕರ. ನಾನು ಆ ರೀತಿಯ ಫುಡ್ನ ಸಿಸ್ಟಮ್ನ ಚೇಂಜ್ ಮಾಡಿರೋದನ್ನು ನಾನು ಫಸ್ಟ್ ನನ್ನ ಮನೆಯಲ್ಲಿ ಚೇಂಜ್ ಮಾಡ್ಕೋಬೇಕು. ಅಂದರೆ ಯಾವುದನ್ನು ಕೆಮಿಕಲ್ಗೆ ಹೋಗಿದ್ದೀವಿ ಅಲ್ಲಿಂದ ಪುನಃ ಸಾವಯವಕ್ಕೆ ಬರಬೇಕು. ಮೊದಲು ಯಾವುದನ್ನು ನಾವು ಮರ್ತಿದ್ವಿ ಅದನ್ನು ಮತ್ತೆ ನಾವು ರೀಓಪನ್ ಮಾಡಬೇಕು. ಅದಕ್ಕೋಸ್ಕರ ನನ್ನ ಮನೆಯಲ್ಲಿ ಕಳೆದ ಒಂದು 10-15 ವರ್ಷದಿಂದ ನನ್ನ ತಾಯಿ ಇದನ್ನೆಲ್ಲ ಬೆಳೀತಾ ಇದ್ರು. ನಾನು ಅವರೊಟ್ಟಿಗೆ ಕಲಿತಿದ್ದೆ. ಸ್ಕೂಲ್ಗೆ ಹೋಗಬೇಕಾದ್ರೆ ಎಲ್ಲವೂ ಕೂಡ ಅದನ್ನು ಕಲಿತು ನಾನು ಮಾಡಿರುವಂಥದ್ದು. ಅದಾದ್ಮೇಲೆ ನನಗೆ ಮಂಗಳೂರಿನಂತ ಸಿಟಿಗೆ ಬಂದೆ ನಾನು ಬೇರೆ ಬೇರೆ ಕೆಲಸಕ್ಕೋಸ್ಕರ. ಆಗ ಫೈನಲ್ ಆಗಿ ಅನ್ನಿಸ್ತು ನನಗೆ ಇದನ್ನು ಜನರಿಗೆ ಟೀಚ್ ಮಾಡಬೇಕು ಅಂತ. ಇದು ಇವತ್ತು ದೊಡ್ಡ ಅಗತ್ಯ ಇರುವಂಥದ್ದು ಅಂತ. ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಕೃಷಿ ಮೇಳ ಬೇರೆ ಎಲ್ಲ ಕಡೆಗೆ ಹೋಗುವಾಗ ಕೂಡ ಅಲ್ಲಿ ಅಡಿಕೆಗೆ ಬರೋ ರೋಗದ ಬಗ್ಗೆ, ತೆಂಗಿಗೆ ಬರೋ ರೋಗದ ಬಗ್ಗೆ, ಇನ್ಯಾವುದೋ ಕಮರ್ಷಿಯಲ್ ಕ್ರಾಪಿಗೆ ಬರೋ ರೋಗದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೊಂದು ಮೆಡಿಸಿನ್ ಹೇಳ್ತಾರೆ, ಅದಕ್ಕೆ ಇದಕ್ಕೆ ಎಲ್ಲ ಹೇಳುವಂಥದ್ದು ಅದನ್ನೇ, ಕೆಮಿಕಲ್ಗಳನ್ನೇ. ಆದರೆ ಮನುಷ್ಯನಿಗೆ ಬರೋ ರೋಗದ ಬಗ್ಗೆ ಚರ್ಚೆ ಆಗಬೇಕಲ್ಲ, ಅದು ಯಾಕೆ ಬರ್ತಿದೆ ಅಂತೇಳಿ. ಅದು ಆಗ್ತಾ ಇಲ್ಲ ಎಲ್ಲಿಯೂ ಕೂಡ. ಅದಕ್ಕೋಸ್ಕರ ನಾವು ಈಗ ನಮ್ಮ ಮಂಗಳೂರಲ್ಲಿ ಸಾವಯವ ಕೃಷಿ ಗ್ರಾಹಕರ ಬಳಗ ಅಂತಿದೆ. ವಿಷಮುಕ್ತ ಆಗಿರುವಂತಹ ಆಹಾರಗಳನ್ನು ಮನೆಯಲ್ಲಿ ಬೆಳಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಿಸ್ಟಮ್ ಅನ್ನು ಪ್ರಾರಂಭ ಮಾಡಿರೋದು. ನಾನು ಮನೆಯಲ್ಲಿ ಇದನ್ನು ಕಡಿಮೆ ಜಾಗದಲ್ಲಿ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸಿಟಿಯಲ್ಲಿ ಎಷ್ಟೋ ಜನರಿಗೆ ಕಡಿಮೆ ಜಾಗ ಇದೆ, 5 ಸೆನ್ಸ್, 2 ಸೆನ್ಸ್, 3 ಸೆನ್ಸ್, ಸಣ್ಣ ಫ್ಲಾಟ್ ನ ಪಕ್ಕದಲ್ಲಿ ಟೆರಿಸ್ನ ಮೇಲ್ಗಡೆ ಜಾಗ ಇದೆ. ಅವರಿಗೆ ನಾನು ನನ್ನ ವಿಸ್ತಾರವಾದಂತಹ ಜಾಗದಲ್ಲಿ ಬೆಳೆದು ತೋರಿಸಿದ್ರೆ ಅವ್ರೇನ್ ಹೇಳ್ತಾರೆ, ಅವ್ರಿಗಾಗತ್ತೆ, ಅವ್ರಿಗೆ ತುಂಬಾ ಜಾಗ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನನ್ನ ಮನೆಯ ಪಕ್ಕದಲ್ಲಿರುವಂತಹ ಹಿತ್ತಲಿನ ಸಣ್ಣ ಜಾಗದಲ್ಲಿ ಸುಮಾರು 50 ವಿಧದ ತರಕಾರಿಗಳನ್ನು ನಾನು ಬೆಳೆದಿದ್ದೇನೆ. ನೀವು ಇದರಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿರುವಿರಿ. ಆರಂಭದಿಂದ ಯಾವ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಿದ್ರಿ? ಅದರಲ್ಲಿ ಯಶಸ್ವಿಯಾದದ್ದು, ಆಗದಿದ್ದದ್ದು, ಇದರ ಬಗ್ಗೆ ಒಂದು ಸವಿಸ್ತಾರವಾಗಿ ಹೇಳ್ಬೋದಾ? ಮೈನ್ ಆಗಿ ಈ ಕೃಷಿಯಲ್ಲಿ ಏನು ಅಂತ ಹೇಳಿದ್ರೆ, ನೀವು ಬೆಳೆಯುವಂತ ಸಿಸ್ಟಮ್ಗಳು ಹೇಗಿರ್ತವೆ ಅಂತ ಹೇಳಿ. ಸಹಜವಾಗಿ ಒನ್ ಕ್ರಾಪ್ ಅಂತ ಹೇಳಿ ಒಂದೊಂದು ಬೆಳೆಯನ್ನು ಬೆಳೀತಾರೆ. ನೀವು ಬೇರೆ ದೂರದ ಊರುಗಳಿಗೆಲ್ಲ ಹೋಗುವಾಗ ಒಂದೇ ಬೆಳೆಯನ್ನು, ಸೂರ್ಯಕಾಂತಿ ಅಂತ ಹೇಳಿದ್ರೆ 10 ಎಕರೆ ಒಂದೇ ಬೆಳೆ, ಅಡಿಕೆ ಅಂತ ಹೇಳಿದ್ರೆ ಒಂದೇ ಬೆಳೆ, ಅದಾದ್ಮೇಲೆ ಕಾಫಿ ಅಂತ ಹೇಳಿದ್ರೆ ಒಂದೇ ಬೆಳೆ, ಇನ್ಯಾವುದೋ ತರಕಾರಿಗಳು, ಹೂಕೋಸು, ಎಲ್ಲ ತರಕಾರಿಗಳನ್ನು ಒಂದೊಂದು ವೆರೈಟಿಯನ್ನು ಬೆಳೀತಾರೆ. ಇದು ಇಲ್ಲಿ ವರ್ಕೌಟ್ ಆಗುದಿಲ್ಲ. ಯಾವುದು ನಾವು ಟೆರೇಸ್ ಗಾರ್ಡನ್ ಸಣ್ಣ ಸಣ್ಣ ಜಾಗದಲ್ಲಿ, ಯಾಕಂದ್ರೆ ನಮಗೆ ಒಂದು ವೆರೈಟಿ ಬೇಕಾಗಿಲ್ಲ.
ನಮಗೆ ಎಲ್ಲ ವೆರೈಟಿಗಳು ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ, ಒಂದೇ ವೆರೈಟಿ ಹೆಚ್ಚಾಗಿ ಬೇಕಾಗಿಲ್ಲ. ಅದಕ್ಕೋಸ್ಕರ ಕಡಿಮೆ ಜಾಗದಲ್ಲಿ ಈ ಸಣ್ಣ ನೆಲದ ಲೆವೆಲಲ್ಲಿ ತುಂಬ ಕಡಿಮೆ ಟೈಮಲ್ಲಿ ಬಂದು ಹೋಗುವಂಥ ಸೊಪ್ಪುಗಳು, ಈಗ ಪಾಲಕ್ ಸೊಪ್ಪು ಇರ್ಬೋದು, ಕೊತ್ತಂಬರಿ ಸೊಪ್ಪು, ಹರಿವೆ ಸೊಪ್ಪು, ಇದೆಲ್ಲ ಒಂದು 2 ರಿಂದ 3 ತಿಂಗಳಲ್ಲಿ ಬಂದು ಹೋಗುತ್ತೆ. ನೆಲದ ಒಳಗಡೆ ಬೆಳೆಯುವಂಥ ಗೆಡ್ಡೆಗಳು, ನಿಮಗೆ ಬೀಟ್ರೋಟ್ ಇರ್ಬೋದು, ಗೆಣಸು ಇರ್ಬೋದು, ಮೂಲಂಗಿ ಇರ್ಬೋದು, ಇದೆಲ್ಲ ಕೂಡ 3-4 ತಿಂಗಳಲ್ಲಿ ಬಂದು ಹೋಗುವಂಥದ್ದು. ನೆಲಕ್ಕಿಂತ ಸ್ವಲ್ಪ ಮೇಲಕ್ಕೆ ಬೆಳೆಯುವಂಥ ಬದನೆ, ಬೆಂಡೆ, ಈ ರೀತಿಯ ತರಕಾರಿಗಳು ಒಂದು ಲೆವೆಲಲ್ಲಿ ಬೆಳೆಯುವಂಥದ್ದು. ಅದಾದ್ಮೇಲೆ ಸ್ವಲ್ಪ ಎತ್ತರಕ್ಕೆ ಬೆಳೆಯುವಂಥ ತೊಗರಿ, ಇಂಥವುಗಳನ್ನು ಕೂಡ ಬೆಳಿಬಹುದು. ಅದಾದ್ಮೇಲೆ ಅದಕ್ಕೆ ಹಾಕುವಂಥ ಬಳ್ಳಿಗಳು, ಈಗ ಕುಂಬಳಕಾಯಿ ಇರ್ಬೋದು, ಸೋರೆಕಾಯಿ, ಪಡವಲಕಾಯಿ, ಆಗಲಕಾಯಿ, ಮಾಡ ಆಗಲ, ಇಂಥ ವೆರೈಟಿಯ ಬಳ್ಳಿಗಳು. ಇದನ್ನು ನಾವು ಒಂದು ಜಾಗದಲ್ಲಿ ಎಲ್ಲವನ್ನು ಬೆಳೆಯುವಂಥದ್ದು. ಹೆಚ್ಚಾಗಿ ನಮಗೆ ಏನು ಹೇಳ್ತೇವೆ, ಕಳೆ ಬರ್ತದೆ ಅಂತ ಹೇಳ್ತೇವೆ. ಕಳೆ ಬರಲಿಕ್ಕೆ ಅಲ್ಲಿ ಅವಕಾಶವನ್ನೇ ನಾವು ಕ್ರಿಯೇಟ್ ಮಾಡಬಾರ್ದು. ನಾವು ಮೊದಲೇ ಅಲ್ಲಿ ಬೆಳೆಗಳನ್ನು ಫಿಲ್ ಮಾಡಬೇಕು. ನೀವು ಬೆಳೆಗಳನ್ನು ಒಂದು ಬಾರಿ ಫಿಲ್ ಮಾಡಿದರೆ ಅಲ್ಲಿ ಕಳೆ ಬರುವುದಿಲ್ಲ, ಕಳೆಗೆ ಜಾಗ ಇರೋದಿಲ್ಲ ಅಲ್ಲಿ. ಸರ್, ಈಗ ನೀವು ಕಳೆಯ ಬದಲು ಬೆಳೆಗಳನ್ನು ಫಿಲ್ ಮಾಡಬೇಕು ಅಂತ, ಅದು ಯಾವ ರೀತಿ ಸರ್? ಅದಂದ್ರೆ ನಾವೊಂದು ಗ್ಯಾಪ್ ಸಿಸ್ಟಮ್ ಅಂತ ಹೇಳಿ, ನೀವು ಹೊರಗಡೆಗೆ ಇದನ್ನು ಸಾಮಾನ್ಯ ರೈತರಿಗೆ ಹೇಳಿದ್ರೆ ಇದು ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ತೋರಿಸ್ಲಿಕ್ಕೋಸ್ಕರ ನಮ್ಮ ಮನೆ ಹತ್ರ ಮಾಡೆಲ್ಗಳನ್ನು ಮಾಡಿರ್ಬೋದು. ನಾವಿವತ್ತು ಒಂದು ಸೆಟಪ್ ನಲ್ಲಿ, ಒಂದು ಸಣ್ಣ ಜಾಗದಲ್ಲಿ ಒಂದು ಕೆಸುವನ್ನು ಬೆಳಿತೇವೆ, ಅದರ ಮಧ್ಯದಲ್ಲಿ ಮೆಣಸನ್ನು ಬೆಳಿತೇವೆ, ಯಾವುದು ಹಸಿ ಮೆಣಸನ್ನು, ಅದರ ಜೊತೆಗೆ ಬದನೆಯನ್ನು ಬೆಳಿತೇವೆ, ಅದರ ಕೆಳಗಡೆಗೆ ಮೂಲಂಗಿಯನ್ನು ಬೆಳಿತೇವೆ, ಅದರೊಟ್ಟಿಗೆ ಹರಿವೆಯನ್ನು ಕೂಡ ಬೆಳಿತೇವೆ. ಅಂದ್ರೆ 5-6 ವೆರೈಟಿ ಒಂದೇ ಸಿಸ್ಟಮ್ ಒಳಗಡೆ ಬರ್ತದೆ ಅಲ್ಲಿಗೆ. ಆವಾಗ ನಿಮಗೆ ಅಲ್ಲಿ ಬಿಸಿಲು ಭೂಮಿಗೆ ಬೀಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಜಾಗದಲ್ಲೂ ಎಲ್ಲಾ ರೀತಿಯ ತರಕಾರಿಗಳು ಅದರಲ್ಲಿ ಇರ್ತದೆ. ಭೂಮಿಗೆ ಯಾವತ್ತು ಬಿಸಿಲು ಬೀಳುವುದಿಲ್ಲ, ಆವಾಗ ಅಲ್ಲಿ ಭೂಮಿ ಸ್ವಲ್ಪ ಬಿಸಿ ಆಗೋದು ಕಡಿಮೆ ಆಗ್ತದೆ, ತಂಪಾಗಿರ್ತದೆ. ತಂಪಾಗಿದ್ದಾಗ ಸೂಕ್ಷ್ಮ ಜೀವಿಗಳ ಪ್ರೋಸೆಸ್ ನಡೀತಿರ್ತದೆ. ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ಕರಾವಳಿಯ ಬಿಸಿಲು ಏನು ಅಂತ ಹೇಳಿದ್ರೆ ಸಮಸ್ಯೆ, ಸಾವಯವ ಕೃಷಿಗೆ ದೊಡ್ಡ ಸವಾಲು. ಯಾಕಂದ್ರೆ ಬರ್ನ್ ಮಾಡ್ತದೆ, ಸಾಯಿಸ್ತದೆ. ಎರೆಹುಳುಗಳೇ ನೀವು ನೋಡಿರ್ಬೋದು, ಬೇಸಿಗೆಯಲ್ಲಿ ಯಾವುದೇ ಗದ್ದೆ ನೋಡಿ ಎರೆಹುಳು ನಿಮ್ಗೆ ಕಾಣಲ್ಲ. ಯಾಕೆ ಕಾಣಲ್ಲ? ಅರ್ಧ ಸತ್ತೋಗಿರ್ತದೆ, ಇನ್ನು ಅಡಿ ಸೇರಿರ್ತದೆ, ಮೇಲಕ್ಕೆ ಬರಲ್ಲ. ಇದು ನಾವು ಮಿಶ್ರ ಕೃಷಿ ಬೆಳೆದಾಗ, ವೆರೈಟಿ ಗಿಡಗಳನ್ನು ಬೆಳೆದಾಗ ಅಲ್ಲಿ ನಿಮಗೆ ಒಳಗಡೆ ಬಿಸಿಲು ಹೋದ ಕಾರಣಕ್ಕೋಸ್ಕರ ಸೂಕ್ಷ್ಮವಾಗಿರೋ ಒಂದು ಪದರ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಸೂಕ್ಷ್ಮ ಜೀವಿಗಳ ಪ್ರೋಸೆಸ್ಗಳು ನಡೀತದೆ. ನೀವು ಕೇವಲ ಒಂದು ಎರೆಹುಳು ಅನ್ನುವಂಥದ್ದು ಮಾತ್ರ ಅಲ್ಲ, ನೀವು ಸೂಕ್ಷ್ಮವಾಗಿ ಗಮನಿಸಕ್ಕೆ ತುಂಬಾ ಜೀವಿಗಳಲ್ಲಿ ಇರ್ತದೆ. ಆ ಜೀವಿಗಳೆಲ್ಲವೂ ಕೂಡ ತಿಂತದೆ. ಆ ಜೀವಿಗಳೆಲ್ಲವೂ ಕೂಡ ಅದು ತಿಂದಿರೋದನ್ನು ಹೊರಗೆ ಬಿಡ್ತದೆ. ಹೊರಗೆ ಬಿಟ್ಟದ್ದು ಅದು ಗಿಡಗಳಿಗೆ ಗೊಬ್ಬರ ಆಗಿ ವರ್ಕ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಅದನ್ನು ತುಂಬಾ ಚೆನ್ನಾಗಿ ಬೆಳೆಯುವಂಥದ್ದು ನಾವು ಕಲಿಬೇಕಾಗುತ್ತೆ ಸಿಟಿಗಳಲ್ಲಿ. ಈಗ ಒಂದು ಗ್ರೋ ಬ್ಯಾಗ್ ಅಲ್ಲಿ ತಂದು ಒಂದು ನೀವು ಬೆಂಡೆಕಾಯಿಯನ್ನು ನೆಡೋದಕ್ಕಿಂತ ಆ ಬೆಂಡೆಕಾಯಿಗೆ ಸುತ್ತ 4 ಹರಿವೆಯನ್ನು ಹಾಕ್ಬಹುದು, ಅದರ ಸುತ್ತ ಸ್ವಲ್ಪ ಪಾಲಕನ್ನು ಹಾಕ್ಬಹುದು. ಬೆಂಡೆಗೆ ಮತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯ ಆಹಾರ ಬೇಕಾಗಿರುವಂಥದ್ದು, ಬೆಂಡೆ ಗಿಡ ಬೇರೆ, ಅದು ಬೇರೆ ಇರುವಂಥದ್ದು. ಅಥವಾ ಸಾರಜನಕ ಸ್ಥಿರೀಕರಣ ಮಾಡಲಿಕ್ಕೆ ಅಲಸಂದೆಯನ್ನು ಅದಕ್ಕೆ ಹಾಕ್ಬಹುದು, ಅಥವಾ ಗೆಣಸನ್ನು ಬೆಳಿಬಹುದು. ಅದರಲ್ಲಿ ಒಂದೇ ಗ್ರೋ ಬ್ಯಾಗ್ ಅಲ್ಲಿ ಅದನ್ನು ಬೆಳಿಲಿಕ್ಕೆ ಆಗ್ತದೆ, ಅಥವಾ ಒಂದೇ ಬಾಕ್ಸ್ ಅಲ್ಲಿ ಬೆಳಿಲಿಕ್ಕೆ ಆಗ್ತದೆ. ಆ ರೀತಿಯ ಪ್ರಯೋಗವನ್ನು ನಾವು ಟೀಚ್ ಮಾಡ್ತೇವೆ ಜನರಲ್ಲಿ. ಸುಮಾರು ಕರ್ನಾಟಕದಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ನಮ್ಮ ಫಾಲೋವರ್ಸ್ಗಳಿದ್ದಾರೆ. ಈ ರೀತಿ ಕೈತೋಟ ಮಾಡೋರು ಇದ್ದಾರೆ. ನಮ್ಮನ್ನು ಕರೀತಾರೆ, ಅಲ್ಲಿಗೆ ನೋಡ್ತೇವೆ, ಹೇಳ್ತೇವೆ, ಹೇಳಿಕೊಡ್ತೇವೆ. ನಮ್ಮ ಯೂಟ್ಯೂಬ್ ಮುಖಾಂತರ ಜನರಿಗೆ ಅದನ್ನು ಅವೇರ್ನೆಸ್ ಮಾಡ್ತೇವೆ. ಇದೆಲ್ಲ ಮಾಡಿದ್ರಿಂದಾಗಿ ಅವನ ಮನೆಗೆ ಬೇಕಾದಂಥ ಸಾವಯವ ಕೃಷಿಯನ್ನು ಅವನೇ ಬೆಳೆಯುವಂಥದ್ದು, ವಿಷಮುಕ್ತ ಆಗಬೇಕು. ಇದು ವೆರಿ ಇಂಪಾರ್ಟೆಂಟ್. ಎರಡನೇದೇನು ಅಂತ ಹೇಳಿದ್ರೆ ಅದಕ್ಕೆ ಹಾಕುವಂಥ ಗೊಬ್ಬರಗಳನ್ನು ಯಾವುದನ್ನು ಹಾಕ್ತೇವೆ ಅಂತ. ಸಾವಯವ ಕೃಷಿಯಲ್ಲಿ ಮಣ್ಣೆ ಅಂತಂತೆ ಮುಖ್ಯ. ರಾಸಾಯನಿಕ ಕೃಷಿಯಲ್ಲಿ ಮಣ್ಣು ಅಗತ್ಯ ಇಲ್ಲ. ಅಲ್ಲಿ ಮಣ್ಣಿಗಿಂತ ಬೇರೆ ಕೆಮಿಕಲ್ಗಳನ್ನು, ಬೇರೆ ನೀರಲ್ಲೇ ಕೆಮಿಕಲ್ ಹಾಕಿ ಬೆಳೆಯುವಂಥ ಹೈಡ್ರೋಪೋಲಿಕ್ ಸಿಸ್ಟಮ್ಗಳಲ್ಲಿ ಇವತ್ತು ಬಂದಿದೆ. ಆದರೆ ಇಲ್ಲಿ ಮಣ್ಣು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಂದು ಮಣ್ಣು ಸರಿ ಇಲ್ಲ, ಸರಿ ಇದೆ ಅಂತ ಚರ್ಚೆ ಮಾಡೋದಕ್ಕಿಂತ ಕೂಡ ಯಾವುದೇ ಮಣ್ಣನ್ನು ನಮಗೆ ಬೇಕಾದಾಗಿ ರೆಡಿ ಮಾಡಿಕೊಳ್ಳುವಂಥ ಜಾಣ್ಮೆಯನ್ನು ನಾವು ರೈತರು ಅಥವಾ ನಾವು ಟೆರಿಸ್ ಗಾರ್ಡನ್ ಮಾಡೋರು ನೋಡ್ಕೋಬೇಕು. ಹೌದು, ಅದನ್ನು ಮಾಡ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದು. ಅದಕ್ಕೆ ಸುಲಭವಾಗಿ ಸಿಗುವಂಥ ನಮ್ಮ ಮನೆಯಲ್ಲಿ ಸಿಗುವಂಥ ಬೂದಿ ಇರ್ಬೋದು, ಇದು ಬೇರೆ ಬೇರೆ ರೀತಿಯ ಒಲೆಗಳು ಬಂದಿದೆ. ಒಲೆಗಳು ಎಲ್ಲವೂ ಗ್ಯಾಸಲ್ಲೇ ಮಾಡಬೇಕಾಗಿಲ್ಲ. ಈಗ ಅಸ್ತ್ರ ಒಲೆ ಅಂತ ಬಂದಿದೆ. ಬೇರೆ ಬೇರೆ ಸಣ್ಣ ಸಣ್ಣ ಕಟ್ಟಿಗೆಗಳು, ರಟ್ಟಿನ ಪೀಸ್ಗಳು, ಇನ್ಯಾವುದೋ ಕಸ ಕಡ್ಡಿಗಳನ್ನು ಹಾಕಿ ನೀವು ವಾಕಿಂಗ್ ಹೋಗುವಾಗ ಸಿಗುವಂಥ ಸಣ್ಣ ಸೊಪ್ಪುಗಳಂತಂದು ಬೇಕಾದರೂ ಬೇಯಿಸುವಂಥ ಒಂದು ಸಿಸ್ಟಮ್ಗಳಿದೆ. ಅದರಲ್ಲಿ ಸಿಗುವಂಥ ಬೂದಿಯನ್ನು ಉಪಯೋಗ ಮಾಡಬಹುದು. ಅದರ ಜೊತೆ ಹಿಂಡಿಗಳನ್ನು ಉಪಯೋಗ ಮಾಡ್ತೇವೆ. ಹರಳೆ ಹಿಂಡಿ, ಹೊಂಗೆ ಹಿಂಡಿ ಮತ್ತು ನೆಲಕಡಲೆ ಹಿಂಡಿ ಮತ್ತು ಕಹಿ ಬೇವಿನ ಹಿಂಡಿ, ಇಷ್ಟನ್ನು ನಾವು ಅದಕ್ಕೆ ಉಪಯೋಗ ಮಾಡ್ತೇವೆ. ಈ ಹಿಂಡಿಗಳು 2 ರೀತಿಯಲ್ಲಿ ವರ್ಕ್ ಆಗುತ್ತೆ. ಒಂದು ರೀತಿಯಲ್ಲಿ ಗೊಬ್ಬರದ ರೀತಿಯಲ್ಲಿ ವರ್ಕ್ ಆಗುತ್ತೆ, ಮತ್ತೊಂದು ಬೇರಿಗೆ ಬರೋ ರೋಗಗಳನ್ನು ತಡೆಯಲಿಕ್ಕೆ ಅದು ಕೆಲಸ ಮಾಡುತ್ತೆ. ಅದರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೇವೆ. ಪೋಷಕಾಂಶಗಳು ಅಂತ ಹೇಳೋದಕ್ಕಿಂತ ಕೂಡ ಅದೊಂದು ಜೀವಿಗಳು ಅಂತ ಹೇಳ್ಬೋದು. ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಅಂತ, ಅದು ತೋಟಗಾರಿಕೆಯಲ್ಲಿ ಸಿಗತ್ತೆ, ಕೃಷಿಯೆಲ್ಲ ಕೆಲಸ ಸಿಗುತ್ತೆ. ಅದೆಲ್ಲವೂ ಕೂಡ ಯಾವುದೇ ಕೆಮಿಕಲ್ಸ್ ಅಲ್ಲ, ಅದು ಸಾವಯವ. ಅದು ನಿಮ್ಮ ಭೂಮಿಗೆ ಹಾಕಿದಾಗ ಬೇರಿಗೆ ಬರೋ ರೋಗವನ್ನು ತಡೀತದೆ. ಅದು ನಿಮಗೆ ಬೇರಿಗೆ ಬರೋ ರೋಗವನ್ನು ತಡೆದಾಗ ಬೇರಿನಿಂದ ಪೌಷ್ಟಿಕಾಂಶ ಗಿಡಕ್ಕೆ ಯಾವ್ದು ಹೋಗ್ಬೇಕು ಅದು ಕರೆಕ್ಟಾಗಿ ಹೋಗುತ್ತೆ. ಈಗ ಉದಾಹರಣೆಗೆ ನಾವು ಆರೋಗ್ಯವಾಗಿ ಗಟ್ಟಿಮುಟ್ಟಿದ್ದವರಿಗೆ ನಮ್ಗೆ ಯಾವುದೋ ಒಂದು ಮಳೆಗೆ ಚಂಡಿ ಆದ ತಕ್ಷಣ ಜ್ವರ ಬರೋದಿಲ್ಲ. ಯಾಕೆ? ಈಗ ನೀವು ಪೇಟೆಯಲ್ಲಿದ್ದೀರಿ, ತುಂಬ ಜನರು ಪೇಟೆಯಲ್ಲಿ ನೀವು ಯಾವುದೋ ಕಾರಣಕ್ಕೋಸ್ಕರ ಒಂದು ಕೊಡೆ ತರದು ಹೋದಾಗ, ಇನ್ಯಾವುದೋ ವಾಕಿಂಗ್ ಹೋಗುವಾಗ ಚಂಡಿ ಆದರೆ ಮರುದಿವಸ ಜ್ವರ ಶುರುವಾಗುತ್ತೆ. ಹಳ್ಳಿಯಲ್ಲಿ ರೈತ 4 ತಿಂಗಳು ಒದ್ದೆ ಹಾಕೊಂಡೇ ಮನೆ ಗದ್ದೆಯಲ್ಲಿ ಉಳ್ತಾ ಇರ್ತಾನೆ, ಅವನ ತೋಟದಲ್ಲಿ ಕೆಲಸ ಮಾಡಿ, ಅವನಿಗೆ ಯಾಕೆ ಜ್ವರ ಬರಲ್ಲ ಅಂತ ಹೇಳಿದ್ರೆ ಅವನದು ಇಮ್ಯುನಿಟಿ ಪವರ್ ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಅದೇ ರೀತಿಯಲ್ಲಿ ನಾವು ಸರಿಯಾಗಿರುವಂತ ಗೊಬ್ಬರಗಳನ್ನು ಉಪಯೋಗ ಮಾಡಿ ನಾವು ಗಿಡವನ್ನು ಬೆಳೆಸಿದ್ರೆ ಗಿಡದ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿರ್ತದೆ. ಇಲ್ಲಿ ರೋಗಗಳ ವಿರುದ್ಧ ಫೈಟ್ ಮಾಡುವಂತ ಶಕ್ತಿ ಅದಕ್ಕಿದೆ. ನೀವು ಇನ್ನೇನೋ ಸ್ಪ್ರೇ ಮಾಡಬೇಕಾಗಿಲ್ಲ ಅದಕ್ಕೆ. ಆ ರೀತಿ ನಾವು ಗಿಡವನ್ನು ಸಾಲಿಡ್ ಆಗಿ ಮಾಡುವಂತ ಕೆಲಸವನ್ನು ಮೊದಲು ಮಾಡ್ತೇವೆ. ಸಾಮಾನ್ಯವಾಗಿ ಬಾಧಿಸುವಂತದ್ದು ಕೀಟ ಬಾಧೆ.
ಇದನ್ನು ಯಾವ ರೀತಿ ನೀವು ನಿಯಂತ್ರಣ ಮಾಡ್ತೀರಿ? ಕೆಮಿಕಲ್ ಸಿಸ್ಟಮ್ಗಳಲ್ಲಿ ಅಂಗಡಿಗೆ ಹೋಗಿ ಕೇಳಿದ್ರೆ ಸಾಕು, ಅವ್ರು ಸ್ಪ್ರೇ ಕೊಡ್ತಾರೆ, ಅದನ್ನು ಸ್ಪ್ರೇ ಮಾಡಬಹುದು. ಅದರ ಸಾವಯವ ಸಿಸ್ಟಮ್ ಅಲ್ಲಿ ಮಾಡುವಂಥದ್ದು. ಮತ್ತೆ ಕೆಮಿಕಲ್ ಸಿಸ್ಟಮ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಕೆಮಿಕಲ್ ಮನೆಯಲ್ಲಿ ಮಾಡಿದಂತ ಸಾವಯವ ತರಕಾರಿಗೆ ನೀವು ಕೆಮಿಕಲ್ ತಂದು ಸ್ಪ್ರೇ ಮಾಡೋದು ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬಹುದಲ್ಲ, ಅಲ್ಲಿ ಆಲ್ರೆಡಿ ಸ್ಪ್ರೇ ಮಾಡಿ ತಂದು ಇಟ್ಟಿರ್ತಾರಲ್ಲ, ನಾವು ಯಾಕೆ ಎಷ್ಟು ಕಷ್ಟಪಡಬೇಕು? ಅದಕ್ಕೋಸ್ಕರ ನಾವು 2 ಪಾರ್ಟ್ ಅಲ್ಲಿ ಅದರ ರೋಗದ ವಿರುದ್ಧ ಫೈಟ್ ಮಾಡ್ತೀವಿ. ಒಂದನೇದು ಅದಕ್ಕೆ ಬೇರಿಗೆ ಬರುವಂತಹ ರೋಗಗಳು. ಅದಕ್ಕೆ ಕಹಿಬೇವಿನ ಹಿಂಡಿಯನ್ನು ನಾವು ಭೂಮಿಗೆ ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅಥವಾ ಪಾಟ್ ಪಿಕ್ಸ್ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅಲ್ಲಿ ಅದು ಬರುವಂತಹ ರೋಗಗಳಿಗೆ, ಸಣ್ಣ ಸಣ್ಣ ಹುಳಗಳಿಗೆ, ಗಿಡಗಳನ್ನು ತಿನ್ನುವಂತಹ ಹುಳಗಳಿಗೆ ಅದು ಫೈಟ್ ಮಾಡ್ತಾ ಇದ್ರ ವಿರುದ್ಧ. ಅದು ಹರಳು ಹಿಂಡಿ, ಹೊಂಗೆ ಹಿಂಡಿ, ನೆಲಕಡಲೆ ಹಿಂಡಿ, ಇದೆಲ್ಲವೂ ಕೂಡ ಅಲ್ಲಿ ಸ್ವಲ್ಪ ಎಣ್ಣೆ ಅಂಶಗಳಿರೋದ್ರಿಂದಾಗಿ ಅದು ಸ್ವಲ್ಪ ಬೇರುಗಳಿಗೆ ಇದು ಆಗದಾಗೆ ನೋಡ್ಕೊಳ್ತದೆ. ಬೇರುಗಳು ಸಾಲಿಡ್ ಆಗಿ ಬೆಳೆದಾಗ ಗಿಡ ಸಾಲಿಡ್ ಆಗುತ್ತೆ. ಸಿಂಪಲ್ ಏನಂತ ಹೇಳಿದ್ರೆ, ಈಗ ನಾವು ಸಿಟಿಯಲ್ಲಿ ಇರ್ತೀವಿ, ನಮ್ಮ ಸಿಟಿಯಲ್ಲಿ ತುಂಬಾ ಜನ ಲೇಡೀಸ್ ಅಥವಾ ನಾವೆಲ್ಲ ಓಡಾಡ್ತಿರ್ತೀವಿ. ನಮಗೆ ಮಳೆಗಾಲದಲ್ಲಿ 1-2 ಮಳೆ ಹೊಡೆದ್ರೆ ಸಾಕು, ಜ್ವರ ಶುರು ಆಗುತ್ತೆ, ಶೀತ ಶುರು ಆಗುತ್ತೆ. ರೈತ 4 ತಿಂಗಳು ಒದ್ದೆ ಆಗ್ತಿರ್ತಾನೆ, ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನಿಗೆ ಜ್ವರ ಇಲ್ಲ, ಶೀತ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವನ ಇಮ್ಯುನಿಟಿ ಪವರ್ ಜೋರಾಗಿರ್ತದೆ. ಅದೇ ರೀತಿಯಲ್ಲಿ ಗಿಡದ ಇಮ್ಯುನಿಟಿ ಪವರ್ ಒಂದು ಗಟ್ಟಿ ಮಾಡಿದಾಗ ಅದಕ್ಕೆ ಬರೋ ರೋಗಗಳನ್ನು ಫೈಟ್ ಮಾಡುವಂತ ಕೆಪಾಸಿಟಿ ಆ ಗಿಡಕ್ಕಿದೆ. ಈಗ ಇಷ್ಟು ಕಾಡುಗಳಿದೆ, ಇಷ್ಟು ನೀವು ಬರುವಾಗ ರಸ್ತೆಯಲ್ಲಿ ನೋಡ್ತಾ ಬಂದ್ರೆ ಇಷ್ಟು ಗಿಡಗಳಿದೆ, ಅದಕ್ಕೆ ಯಾರು ಸ್ಪ್ರೇ ಮಾಡಿದಾರ ಅಥವಾ ಅದಕ್ಕೆ ಯಾರಾದ್ರೂ ಅದು ಬೆಳೆ ಕೊಡೋದು ನಿಂತೋಗಿದ? ಇಲ್ಲ. ಈಗ ನಿಮಗೆ ಬೀದಿ ಬದಿಯಲ್ಲಿರುವಂತಹ ಮಾವಿನ ಮರ, ಅದು ಮಾವಿನ ಹಣ್ಣು ಚೆನ್ನಾಗಿ ಕೊಡ್ತಿದೆ, ಹಲಸು ಚೆನ್ನಾಗಿ ಕೊಡ್ತಿದೆ, ಇಷ್ಟು ನಿಮಗೆ ಕಾಡಲ್ಲಿ ಹೋಗೋ ಹಣ್ಣುಗಳು ಸಿಗೋದು ಚೆನ್ನಾಗಿ ಕೊಡ್ತಿದೆ. ಅದಕ್ಕೂ ರೋಗ ಇದೆಯಾ? ರೋಗ ಇದೆ ಅದಕ್ಕೂ ಕೂಡ. ಅದರ ರೋಗನ ಫೈಟ್ ಮಾಡುವಂತ ಗುಣವು ಕೂಡ ಅದರೊಟ್ಟಿಗೆ ಇರ್ತದೆ. ಈ ರೀತಿ ಬುಡವನ್ನು ಸರಿ ಮಾಡಿದಾಗ ಅದು ಸರಿಯಾಗತ್ತೆ. ಅದರ ಜೊತೆಗೆ ಟ್ರ್ಯಾಪರ್ಗಳು ಅಂತ ಹೇಳ್ತೀವಿ, ಕೀಟಗಳನ್ನು ಬರುವಂತ ಕೀಟಗಳನ್ನು ತಡೆದು ನಿಲ್ಲುವಂತ ಟ್ರ್ಯಾಪರ್ಗಳು, ಬ್ಲೂ ಶೀಟ್ ಮತ್ತೆ ಯೆಲ್ಲೋ ಶೀಟ್ ಅಂತ ಹೇಳ್ತೀವಿ. ಅದು ನಿಮಗೆ ಗೂಗಲ್ ಅಲ್ಲಿ ಅಥವಾ ಬೇರೆ ಯಾವ್ದಾದ್ರು ಸಿಕ್ಕಿದ್ರೆ ನಿಮ್ಗೆ ಬೇರೆ ಕಡೆಯಲ್ಲಿ ಸಿಗ್ತದೆ. ಈ ಯೆಲ್ಲೋ ಶೀಟ್ಗೆ ಒಂದು ರೀತಿಯ ಕಪ್ಪು ರೀತಿಯ ಕೀಟಗಳು ಬಂದು ಬರ್ತವೆ. ಅದ್ರ ಹತ್ರ ಯೆಲ್ಲೋ ಶೀಟ್ ಅಂದ್ರೆ ಒಂದು ಪ್ಲಾಸ್ಟಿಕ್ ಶೀಟ್, ಅದು ಅದಕ್ಕೆ ಒಂದು ಗಮ್ಮನ್ನು ಮೇಲ್ಗಡೆ ಹಚ್ಚಿರ್ತಾರೆ. ಅದು ಸಂಜೆ ಆಗುವಾಗ ನಮ್ಗೆ ಈಗ ಒಂದು ಲೈಟ್ ಕಂಡಾಗೆ ಅದಕ್ಕೆ ಕೀಟಗಳಿಗೆ ಸಂಜೆ ಆಗುವ ಕಾಣುತ್ತೆ 7 ಗಂಟೆ ನಂತರ. ಅದು ಅಲ್ಲಿಗೆ ಓಡ್ಕೊಂಡ್ ಬರ್ತದೆ, ಬಂದು ಅಣ್ತದೆ, ಅದು ಸತ್ತೋಗ್ತದೆ ಅದರಲ್ಲಿ. ಆ ರೀತಿ ಬ್ಲೂ ಶೀಟ್ ಅಲ್ಲೂ ಹಾಗೆ ಒಂದು 2 ವೆರೈಟಿಯ ಶೀಟ್ ಆದ್ರಿಂದಾಗಿ ಹಲವಾರು ವೆರೈಟಿಯ ಕೀಟಗಳು ಅದಕ್ಕೆ ಬಂದು ಬೀಳ್ತದೆ. ನಮ್ಮ ಇಡೀ ತೋಟದಲ್ಲಿ ಹೋದಾಗ ನಿಮಗೆ ನೋಡಬಹುದು. ಅಂದ್ರೆ ಇಷ್ಟು ಸಣ್ಣ ಜಾಗದಲ್ಲಿ ಎಷ್ಟು ಕೀಟಗಳಿದೆ ಅನ್ನುವಂಥದ್ದು ಆ ಶೀಟ್ಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದು ಫಿಕ್ಸ್ ಮಾಡಿ ಕೇವಲ 1 ವಾರ ಮಾತ್ರ ಆಯ್ತು. ಅದನ್ನ ನಾವು ಒಂದು 3 ತಿಂಗಳಿಗೆ 4 ತಿಂಗಳು ಒಂದ್ಸಲ ಚೇಂಜ್ ಮಾಡ್ತಾ ಇರ್ತೀವಿ. ಅದರಿಂದ ನಿಮ್ಗೆ ರೋಗಗಳ ನಿಯಂತ್ರಣ ಆಗುತ್ತೆ. ಅದು ಎಷ್ಟು 4 ತಿಂಗಳ ಬಾಳ್ವಿಕೆ? ಹೌದು, 4 ತಿಂಗಳು ಬರ್ತದೆ. ಅದು ಆ ಕಂಪನಿ ಮೇಲೆ ಡಿಪೆಂಡ್ ಆಗಿರ್ತದೆ. ಆನ್ಲೈನ್ ಅಲ್ಲಿ ಸಿಗುತ್ತೆ. ಅದು ನಿಮ್ಗೆ 1 ತಿಂಗಳು 15 ದಿನ, ಕೆಲವು ಎಲ್ಲ ನಕಲಿಗಳು ಇರ್ತದೆ. ಆದ್ರೆ ಕರೆಕ್ಟ್ ಆಗಿ ಕಂಪನಿ ನೀವು ಯಾವ್ದಾದ್ರು ಹುಡುಕಿದ್ರೆ ಅದು ನಾನು ತರುವಂತದ್ದು 4 ರಿಂದ 5 ತಿಂಗಳು ಅದರದ್ದು ಬರುತ್ತೆ. ಅದರ ಜೊತೆಗೆ ಫರ್ಮಾನ್ ಟ್ರ್ಯಾಪರ್ ಅಂತ ಹೇಳಿ, ಅಂದ್ರೆ ಈ ತರಕಾರಿಗಳಿದೆ, ರೋಗ ಹರಡುವ ಕೀಟಗಳು ಬೇರೆ. ತರಕಾರಿ ನೀವು ಬೆಳಿತಿರಲ್ಲ, ಸೌತೆ, ಹೀರೆ, ಇದರ ಒಳಗೆ ಬಂದು ಮರಿ ಇಟ್ಟು ಹೋಗುವಂತ ಕೀಟಗಳು ಬೇರೆ. ಅದು ನಿಮ್ಗೆ ಎಲೆಯನ್ನು ಏನು ತಿನ್ನಲ್ಲ, ಅದು ಬರ್ತದೆ, ಅಲ್ಲಿ ಮರಿ ಇಟ್ಟು ಹೋಗ್ತಾ ಇರ್ತದೆ. ಅದು ಈಗ ಜೇನು ಎಲ್ಲ ಹೇಗಿದೆ ಅದೇ ರೀತಿಯಲ್ಲಿ ಇರ್ತದೆ, ಅದ್ರ ಜೇನಲ್ಲ ಅದು. ಇದು ಈ ಕೀಟಗಳು ಬಂದು ಇಲ್ಲಿಗೆ ಮರಿ ಇಡ್ಲಿಕ್ಕೆ ಬರುವಾಗ ಅದೊಂದು ಬಾಟಲ್ ರೀತಿಯಲ್ಲಿ ಇರ್ತದೆ. ನಮ್ಮ ಟ್ರ್ಯಾಪರ್, ಆ ಬಾಟಲ್ ಅಲ್ಲಿ ಒಂದು ಸಣ್ಣ ಒಂದು ಪೀಸ್ ಇರ್ತದೆ. ಆ ಪೀಸ್ ಗಂಡಿನ ಸ್ಮೆಲ್ ಬರ್ತಾ ಇರ್ತದೆ. ಆ ಪೀಸ್ ಹೌದು, ಈ ಹೆಣ್ಣು ಅಲ್ಲಿಗೆ ಆಕರ್ಷಣೆ ಆಗಿ ಅಲ್ಲಿಗೆ ಬರ್ತದೆ, ಅದರ ಸುತ್ತ ತಿರುಗ್ತದೆ. ಅದು ತಿರುಗಿದಾಗ ಅಂದ್ರೆ ಅದು ಗಂಡು ಇದೆ ಅಂತ ಅನ್ಸುತ್ತೆ. ಅದು ಕೆಮಿಕಲ್ ಇರ್ತದೆ ಆಲ್ರೆಡಿ. ನಾನು ಕೆಮಿಕಲ್ ತಿಳಿದಾಗ ಇನ್ನೊಂದ್ಸಲ ಸ್ಪಷ್ಟ ಕೊಡ್ತೇನೆ, ಇದು ತರಕಾರಿ ಮೇಲೆ ಹಾಕೋ ಕೆಮಿಕಲ್ ಅಲ್ಲ, ಇನ್ಯಾವುದೋ ಮೇಲ್ಗಡೆಗೆ ಯಾವುದೋ ಕೋಲಿನ ಮೇಲೆ ನಾವು ಇಟ್ಟಿರುವಂತದ್ದು. ಇದಕ್ಕೂ ತರಕಾರಿಗೂ ಟಚ್ ಆಗಲ್ಲ. ಯಾರಾದ್ರೂ ಜನರು ಅನ್ಕೋಬಹುದು ಪುನಃ ಇಷ್ಟೆಲ್ಲ ಸಾವಯವ ಪುನಃ ಅವನು ಕೆಮಿಕಲ್ ಹೇಳ್ತಿದ್ದಾನಲ್ಲ ಅಂತ. ಅದಕ್ಕೋಸ್ಕರ ಹೇಳುವಂತದ್ದು. ಅದ್ರ ಒಳಗಡೆ ಯಾವ್ದು ಕೀಟ ಬರ್ತದೆ ಅಲ್ಲೇ ಸುತ್ತಾಡಕ್ ಶುರುವಾಗುತ್ತೆ. ಆ ಕೆಮಿಕಲ್ ಅನ್ನೋದು ಸೇವನೆ ಮಾಡಿ ಅಲ್ಲೇ ಸತ್ತು ಬಿದ್ದಿರ್ತದೆ. ನೀವು ನಮ್ಮಲ್ಲಿರುವಂತಹ ಟ್ರ್ಯಾಪರ್ಗಳಲ್ಲಿ ತುಂಬಾ ಕೀಟಗಳು ಬಿದ್ದಿರುವಂತದ್ದು ನೀವು ನೋಡಬಹುದು. ಪ್ರತಿದಿನ ಬೆಳಿಗ್ಗೆ ಬರುವಾಗ ಅದಲ್ಲಿ ಬಿದ್ದಿರ್ತದೆ. ಈ 2 ಮುಖಾಂತರ ನಾವು ಅದನ್ನು ಕಂಟ್ರೋಲ್ ಮಾಡಬಹುದು. 3ನೇ ವಿಧಾನ ಇದೆ, ಬೂದಿ ಇದೆ. ಬೂದಿಯನ್ನು ಒಂದು ವಾರಕ್ಕೊಂದ್ಸಲ ಚೆಲ್ತಾ ಹೋಗ್ಬೋದು ಮೇಲ್ಗಡೆಗೆ, ನೀರು ಹಾಕುವುದಕ್ಕಿಂತ ಮೊದಲು. ಅದಾದ್ಮೇಲೆ ಕಹಿಬೇವಿನ ಎಣ್ಣೆ ಇರ್ತದೆ. ಅದಾದ್ಮೇಲೆ ಸಾವಯವ ಫಿನೈಲ್ಗಳು ಸಿಗ್ತದೆ. ಗೋವಿನ ಅರ್ಕ ಸಿಗುತ್ತೆ, ಗೋವಿನ ಮೂತ್ರದಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ದೇಸಿದ್ದು, ಯಾವ್ದು ಜರ್ಸಿ HF ಇದಲ್ಲ, ಅದನ್ನು ಸ್ಪ್ರೇ ಮಾಡಬಹುದು. ಈ ಸಾವಯವಕ್ಕೆ 100 ದಾರಿ ಇದೆ. ಕೆಮಿಕಲ್ನಾಗಿ 1-2 ಕಥೆಗಳಲ್ಲ. ಇಲ್ಲಿ ಅವರವರು ಒಂದೊಂದು ವಿಧಾನ ಮಾಡ್ತಿರ್ತಾರೆ. ನಾನು ಹೇಳಿದ್ರೆ ನನ್ನ ಮನೆಯ ವಿಧಾನವನ್ನು, ಇನ್ನೊಬ್ಬ ಇದಕ್ಕಿಂತ ಎಕ್ಸ್ಪರ್ಟ್ ಇರ್ಬೋದು, ಅಥವಾ ಇನ್ನೊಬ್ಬನಿಗೆ ನನ್ನಿಂದ ಕಲೀಲಿಕ್ಕಿರ್ಬೋದು, ಅಥವಾ ಇನ್ನೊಬ್ಬನ ಕಡೆಯಿಂದ ನಾನು ಕಲೀಲಿಕ್ಕಿರ್ಬೋದು. ಈ ರೀತಿ ಅದನ್ನು ಮಾಡ್ತಾ ಅದನ್ನು ಕಂಟ್ರೋಲ್ ಮಾಡಬಹುದು. ಅದನ್ನು ಕಂಟ್ರೋಲ್ ಮಾಡಿದ್ರೆ, ನಾನು ಗೊಬ್ಬರದ ಬಗ್ಗೆ ಹೇಳಿದೆ ಏನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತೀವಿ ಅಂತ, ಇದೆರಡನ್ನ ಕರೆಕ್ಟ್ ಆಗಿ ಕೊಡ್ತಾ ಹೋದಾಗೆ ಸೆಗಣಿ ನೀರಿದ್ರು ಸಾಕು. ವಾರಕ್ಕೊಂದು ಬಾರಿ ಸೆಗಣಿ ನೀರು ಹಾಕ್ತಿದ್ರೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೋದು. ಕೈತೋಟ ಅನ್ನೋದು ಟೆಂಪರರಿ ಪ್ರೋಸೆಸ್ ಅಲ್ಲ, ಇದು ಕಂಟಿನ್ಯೂ ಆಗಿರುವಂತಹ ಪ್ರೋಸೆಸ್. ಅದರ ಜೊತೆಗೆ ಗ್ರೋ ಬ್ಯಾಗ್ ಅನ್ನು ತುಂಬಿಸ್ಲಿಕ್ಕೆ ಅಥವಾ ಒಂದು ಬೆಡ್ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ, ಸಹಜವಾಗಿ ಸಿಕ್ಕಿದ ಮಣ್ಣನ್ನೆಲ್ಲ ತುಂಬಿಸುವಂತದ್ದಲ್ಲ. ಅದರಲ್ಲಿರುವಂತಹ ಪ್ಲಾಸ್ಟಿಕ್ಗಳು, ಅದರಲ್ಲಿರುವ ಕಡ್ಡಿ, ಇನ್ಯಾವುದೋ ಪೆನ್, ಟಾಪ್, ಗ್ಲಾಸ್, ಪೇಪರ್ ಪೀಸ್, ಪ್ಲಾಸ್ಟಿಕ್ ಪೀಸ್, ಇದನ್ನೆಲ್ಲ ಫಸ್ಟ್ಗೆ ನಾವು ಅದನ್ನು ಗಾಳಿಸಿ ತೆಗಿಸಬೇಕಾಗುತ್ತೆ. ಆಗ ಕಲ್ಲುಗಳು ಹೊರಗೆ ಬರ್ತವೆ. ಅದರಿಂದಾಗಿ ಹೊಯ್ಗೆ ಮತ್ತು ಮಣ್ಣು ಮಾತ್ರ ಅಲ್ಲಿ ಉಳಿತದೆ. ಅದಕ್ಕೆ ಬೂದಿ, ಸುಡುಮಣ್ಣು, ಅದರ ಜೊತೆ ಸಿಟಿಯ ಜನರ ಹತ್ರ ಕೋಕೋ ಪಿಟ್ ಅನ್ನು ಸ್ವಲ್ಪ ಮಿಕ್ಸ್ ಮಾಡಬಹುದು. ಕೋಕೋ ಪಿಟ್ ಅನ್ನು, ಅದರ ಜೊತೆ ಉಮಿ ಅಂತ ಸಿಗ್ತದೆ ನಮ್ಮ ಇದರದ್ದು, ಭತ್ತದ ಹೊಟ್ಟು, ಅದನ್ನು ಕೂಡ ಮಿಕ್ಸ್ ಮಾಡಬಹುದು. ಅದರ ಜೊತೆಗೆ 10 kg ಒಂದು ಅರ್ಧ kg ಹರಳೆಂಡಿ, ಹೊಂಗೆ ಹಿಂಡಿ, ಕಹಿಬೇವಿನ ಹಿಂಡಿ, ಇದು 3 ಮಿಕ್ಸ್ ಮಾಡಿ
ಪೂರ್ತಿ ಮಣ್ಣು ಅಂತ ಆಗಲ್ಲ, ಸ್ವಲ್ಪ ಮರಳು ಮಿಕ್ಸ್ ಮಾಡಬೇಕು. ಕೆಲವು ಕಡೆ ಮಣ್ಣಲ್ಲೇ ಮರಳು ಇರ್ತದೆ, ಅದಕ್ಕೆ ಮರಳು ಮಿಕ್ಸ್ ಮಾಡಬೇಕಾಗಿ. ಅದು ಏಕೆ ಅಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ, ತರಕಾರಿ ಬೇರುಗಳಂತೂ ನೀವು ನೋಡಿರ್ಬೋದು. ಇವತ್ತು ನೀವು ಬದನೆ ಗಿಡ ನೆಟ್ಟರೆ ಇನ್ನು 1 ತಿಂಗಳಲ್ಲಿ ಬದನೆ ಫಸಲು ಕೊಡ್ತದೆ. ಅಷ್ಟೊತ್ತಿಗೆ ಸುಮಾರು 1 ಅಡಿಯ ಸುತ್ತಮುತ್ತಕ್ಕೆ ಅದು ಬೇರುಗಳು ಮೂವ್ ಆಗಿರ್ತದೆ. ಒಂದು ದಿನಕ್ಕೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಬೇರುಗಳು ಮೂವ್ ಆಗುತ್ತೆ. ನೀವು ಬಳ್ಳಿಗಳು ನೋಡಿರ್ಬೋದು, ಒಂದು ದಿನಕ್ಕೆ 1 ಅಡಿ ಬೆಳೀತದೆ ಎಷ್ಟೋ ಬಳ್ಳಿಗಳು. ಯಾಕೆ ಅಷ್ಟು ಸ್ಪೀಡಾಗಿ ಮೂವ್ ಆಗುವಾಗ ನಿಮಗೆ ಅಡಿಕೆ, ತೆಂಗಿನ ಅಥವಾ ಮಾವಿನ, ಹಲಸಿನ ಬೇರಿನ ಅಷ್ಟು ಸ್ಟ್ರಾಂಗ್ ಇರಲ್ಲ ಅದು. ಅದಕ್ಕೆ ಹೋಗ್ಲಿಕ್ಕೆ ಸುಲಭ ದಾರಿ ಬೇಕು. ಹೆಚ್ಚು ಅದಕ್ಕೆ ನಿಮ್ಗೆ ಆಲದ ಮರದ ಬೇರಿಂದ ಅಂತೇಳಿ ಟೆರಿಸ್ ಮೇಲೆಲ್ಲ ಬರ್ತಾ ಇಲ್ಲ ಬೇರು, ಆ ರೀತಿ ಬೇರೆ ಬರಲಿಕ್ಕೆ ಅದಕ್ಕೆ ತಾಕತ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಭೂಮಿಯನ್ನು ಸ್ಮೂತ್ ಮಾಡಿ ಕೊಡಬೇಕಾಗುತ್ತೆ. ಸ್ಮೂತ್ ಮಾಡಿ ಕೊಟ್ಟಾಗ ಸಹಜವಾಗಿ ಅಲ್ಲಿ ಬೇರುಗಳು ಹೋಗ್ತದೆ, ಅಲ್ಲಿರುವಂತಹ ಸಾವಯವ ಸತ್ವವನ್ನು ಎಳ್ಕೊಂಡು ಅದು ಮೇಲಕ್ಕೆ ಬಂದು ಗಿಡ ಚೆನ್ನಾಗಾಗುತ್ತೆ. ಸರ್, ಇವಾಗ ಬೆಡ್ಡಿನಲ್ಲಿ, ಅಂದ್ರೆ ಇಲ್ಲಿ ನಾನು ನೋಡ್ತಾ ಇರುವ ಇದರಲ್ಲಿ ಬೆಡ್ಡಿನಲ್ಲಿ ನೀವು ಒಂದು ಸಾಲಿನಲ್ಲಿ ಬಳ್ಳಿ ತರಕಾರಿ ಈ ರೀತಿ ಒಂದೊಂದು ಪ್ರಯೋಗದಿದೆ. ಇದರಲ್ಲಿ ಯಾವುದಲ್ಲಿ ನೀವು ಯಶಸ್ಸು ಕಂಡದ್ದು, ಸದ್ಯದ ಪ್ರಯೋಗದ ಇದರ ಬಗ್ಗೆ ಹೇಳ್ತೀರಾ? ಇದು ಯಾವುದೇ ಪ್ರಯೋಗವೂ ಕೂಡ ನಾನು ಪ್ರಯೋಗ ಮೊದಲು ಮಾಡಿದ್ದು ಅನ್ನುವಂಥದ್ದಲ್ಲ. ಇದು ಕರ್ನಾಟಕದೊಳಗಡೆ ಇದೆ. ನೀವು ಬಯಲು ಸೀಮೆ ಕಡೆಗೆ, ರೈತರ ಕಡೆಗೆ ಹೋದಾಗ ಒಂದ್ಸಲ ಅಡಿಕೆ ಹಾಕಿದ ಮೇಲೆ ಅದರ ಮಧ್ಯದಲ್ಲಿ ಅವರು ತೊಗರಿ ಹಾಕ್ತಾರೆ, ಅದರ ಮಧ್ಯದಲ್ಲಿ ಇನ್ಯಾವುದು ತರಕಾರಿಗಳನ್ನು ಹಾಕ್ತಾರೆ, ಅರಶಿನವನ್ನು ಹಾಕ್ತಾರೆ, ಶುಂಠಿ ಹಾಕ್ತಾರೆ, ಇನ್ನು ಬೇರೆ ಬೇರೆ ವೆರೈಟಿಗಳನ್ನು ಹಾಕ್ತಾರೆ. ಇದು ಆಲ್ರೆಡಿ ಸಿಸ್ಟಮೆಟಿಕ್ ಆಗಿರುವಂತಹ ಒಂದು ಸಿಸ್ಟಮ್ ಇದು. ಇದನ್ನು ನಾವು ನಮ್ಮ ಮನೆಯಲ್ಲಿ ಯಾಕೆ ಪ್ರಯೋಗ ಅನ್ಸುತ್ತೆ ಅಂದ್ರೆ, ಜನರು ಇದನ್ನು ಹೊರಗಿನ ಯಾರು ಮಾಡ್ತಿಲ್ಲ. ಆ ಕಾರಣಕ್ಕೋಸ್ಕರ ನೋಡಿದಾಗ ಇದು ಪ್ರಯೋಗ ಅಂತ ಆಗುತ್ತೆ. ಅದು ಎಲ್ಲವೂ ಯಶಸ್ವಿ, ಏನು ಸಮಸ್ಯೆ ಅಂತಿಲ್ಲ ಅದಕ್ಕೆ. ಯಾಕೆಂತಂದ್ರೆ ಅದು ಬಲ್ಲೆ ರೀತಿಯಲ್ಲಿ ಇಷ್ಟಪಡ್ತವೆ, ಅದು ಒಟ್ಟೊಟ್ಟಾಗಿ ಇಷ್ಟಪಡ್ತವೆ. ನೀವು ಕಾಡು ಅಥವಾ ಒಂದು ರೋಡ್ ಸೈಡಲ್ಲಿ ನೋಡುವಾಗ ಒಂದು ಗಿಡ ಅಲ್ಲಿ ಇರಲ್ಲ, ಒಂದು 20 ವೆರೈಟಿ ಗಿಡಗಳಿರ್ತದೆ. ಆ ರೀತಿ ನಾವು ಒಂದು 5-6 ವೆರೈಟಿ ಗಿಡಗಳನ್ನು ಮಾಡಿದಾಗ ಅದು ಒಟ್ಟೊಟ್ಟು ಆಗ್ಲಿಕ್ಕೆ ಇಷ್ಟಪಡ್ತದೆ. ಅದು ಒಂದಲ್ಲ ಒಂದು ಅದರಿಂದ ನಿಮಗೆ ಮನೆಗೆ ಬೇಕಾಗಿರುವ ತರಕಾರಿ ಸಿಕ್ಕೇ ಸಿಗ್ತದೆ. ಇದಕ್ಕೆ ಹೆಚ್ಚು ಜಾಗವೂ ಬೇಕಾಗಿಲ್ಲ. ಒಂದು 100 ಸ್ಕ್ವೇರ್ ಫೀಟ್ ಜಾಗ ಇದ್ರೆ ನಿಮ್ಮ ಮನೆಗೆ ಬೇಕಾದ ತರಕಾರಿಯನ್ನು ನಿಮ್ಮ ಮನೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಸುಲಭವಾಗಿರುವಂತಹ ದಾರಿ ಇದು. ಸರಿ, ಅಂದ್ರೆ ಇವಾಗ ಒಂದ್ ಸೈಡ್ ಅಲ್ಲಿ ನೀವು ಬಳ್ಳಿ ತರಕಾರಿ ಹಾಕಿದ್ರಿ, ಅದಕ್ಕೆ ಬೇಕಾದಂತಹ ಬೇಲಿ ಅಂದ್ರೆ ಅದಕ್ಕೆ ಆಧಾರಕ್ಕಿರುವಂತಹ ಇದನ್ನೆಲ್ಲ ಕಟ್ಟಿದ್ರಿ. ಇಂತಹ ಪ್ರಯೋಗಗಳನ್ನು ನೋಡಿ ನಿಮ್ಮಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ನೋಡಿ ಮಾಡಿದವರು ಹಲವರು ಇರಬಹುದಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಜನರಿಗೆ ಕೃಷಿ ಅನ್ನೋದು ನಾವು ಏನು ಕಲಿಸಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಕೃಷಿಯಿಂದಾನೇ ಮನುಷ್ಯ ಬಂದಿರುವಂಥದ್ದು, ಅವನ DNA ಅಲ್ಲಿದೆ. ನೀವು ತುಂಬಾ ಜನ ನಾವು ಹೇಳಿದ್ರೆ ಹೆಂಗಸರಿಗೆ ಕೃಷಿ ಬರೋದಿಲ್ಲ ಅಂತ ನಾವು ಹೇಳ್ತೇವೆ. ಆದ್ರೆ ಅವರ ಕೈ ತೋಟ, ಅವರ ಹೂವಿನ ತೋಟವನ್ನು ನೋಡಿದ್ರೆ ಅವರಷ್ಟು ಯಾವ ಗಂಡಸರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂಥದ್ದು 100 ಹೂತೋಟಗಳನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತೋರಿಸಬಹುದು. ಇಷ್ಟು ಸ್ಕಿಲ್ಡ್ ಆಗಿ 100 ವೆರೈಟಿಯ ಹೂಗಳನ್ನು ಬೆಳೆಸಬೇಕಾದ್ರೆ ಅದೇ ಸ್ಕಿಲ್ ಅನ್ನು 10 ವೆರೈಟಿಯ ತರಕಾರಿ ಬೆಳೆಸಲಿಕ್ಕೆ ಅನ್ನೋದು ಉಪಯೋಗ ಮಾಡಿದ್ರೆ ಈ ದೇಶ ನಿಮ್ಗೆ ಆರೋಗ್ಯಯುತವಾಗಿರ್ತದೆ ಮತ್ತು ನಿಮ್ಗೆ ರೋಗದಿಂದ 100% ಮುಕ್ತ ಆಗ್ಲಿಕ್ಕೆ ಅದಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಮನಸ್ಸು ಮಾಡಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದೆಲ್ಲ, ಒಂದು 10,000ಕ್ಕಿಂತ ಹೆಚ್ಚು ಜನರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ, ನಾವು ಅಂತಲ್ಲ, ನಮ್ಮ ರೀತಿಯಲ್ಲಿ ಇನ್ನು ಎಷ್ಟೋ ಜನ ಯೂಟ್ಯೂಬರ್ಗಳಿದ್ದಾರೆ, ಎಷ್ಟೋ ಸಂಸ್ಥೆಗಳಿದೆ ಸಾವಯವದ ಪ್ರೋತ್ಸಾಹಿಸುವವರು, ಎಷ್ಟೋ ಸಾವಯವ ಮಳಿಗೆಗಳಿದೆ, ಎಷ್ಟೋ ಜನ ಈ ರೀತಿ ಬೀಜವನ್ನು ಸಪ್ಲೈ ಮಾಡೋದಂತವರಿದ್ದಾರೆ, ಎಷ್ಟೋ ಜನ ಸಾವಯವ ಗೊಬ್ಬರಗಳನ್ನು ಕೊಡೋರಿದ್ದಾರೆ. ನಮ್ಮೆಲ್ಲರ ಪ್ರಯತ್ನದಿಂದಾಗಿ, ಉದಾಹರಣೆಗೆ ನನ್ನೊಂದು ಕಾಂಟ್ಯಾಕ್ಟ್ ಅಲ್ಲಿ ಒಂದು 10,000ಕ್ಕಿಂತ ಹೆಚ್ಚು ಜನ ಕರ್ನಾಟಕದೊಳಗಡೆ ಈ ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಕ್ರಾಂತಿ ಅಂತಲೇ ಹೇಳ್ಬೋದು. ಹೌದು, ಅವರ ಮನೆಗೆ ಬೇಕಾಗಿರುವಂತ ತರಕಾರಿಯನ್ನು ಅವ್ರ ಮನೆಗೆ ಬೆಳೀತಿದ್ದಾರೆ. ಫಸ್ಟ್ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಬೀಜಗಳು ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಯಾಕೆ ನಾವು ಕೊಡ್ತೀವಿ ಅಂತ ಹೇಳೋದು ಅಂತ ಹೇಳಿದ್ರೆ, ನೀವು ಹೊರಗಡೆ ಸಿಗುವಂತಹ ಬೀಜಗಳು ಅದು ಹೈಬ್ರಿಡ್ ಬೀಜಗಳು ಹೆಚ್ಚಾಗಿರ್ತದೆ. ಹೈಬ್ರಿಡ್ ಬೀಜ ಅದು ಈಲ್ಡ್ನ ಮೇಲೆ ಡಿಪೆಂಡ್ ಆಗಿ ಮಾಡಿರುವಂತದ್ದು. ಅದರಲ್ಲಿ ಗುಣಮಟ್ಟದ ಆರೋಗ್ಯಯುತವಾಗಿರೋದು ಬರ್ತದೆ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿ ತರಕಾರಿ ಆಗ್ಬೋದು, ಆದ್ರೆ ಅದರಲ್ಲಿ ರುಚಿಯಾಗಿರ್ತದೆ, ಅದಕ್ಕೆ ಇಮ್ಯುನಿಟಿ ಪವರ್ ಇರ್ತದೆ ಅಂತ ಹೇಳಕ್ ಬರಲ್ಲ. ನಮ್ದೆಲ್ಲ ಹೆಚ್ಚಿನದು ನಾಟಿಯ ವೆರೈಟಿಗಳು, ಹಳ್ಳಿಯಲ್ಲಿರುವಂತದ್ದು, ಸಹಜವಾಗಿ ಬೆಳೆಯುವಂತದ್ದು, ರೋಗ ಬಾಧೆಗೆ ಎದುರಿಸುವಂತ ತಾಕತ್ತಿರುವಂತದ್ದು ನಮ್ದು ಮೂಲ ಯಾವುದಿದೆ ಅದು. ನಾನು ಅದನ್ನು ಕಲೆಕ್ಟ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ನನ್ನ ರೀತಿಯಲ್ಲಿ 500 ವೆರೈಟಿ 1000 ವೆರೈಟಿ ಇಟ್ಟವರು ಇದ್ದಾರೆ. ನಾನೊಂದು 40ರಿಂದ 50 ವೆರೈಟಿ ಕಲೆಕ್ಟ್ ಮಾಡಿದ್ದೇನೆ. ಮೊನ್ನೆ ನಾಗಾಲ್ಯಾಂಡ್ ಭಾಗಕ್ಕೆ ಹೋಗಿದ್ದೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣಿಪುರ, ನಾಗಾಲ್ಯಾಂಡ್ ಭಾಗದಲ್ಲಿ ಸಾವಯವ ಕೃಷಿಯನ್ನೇ ಜನರು ಮಾಡ್ತಾರೆ. ಅಲ್ಲಿ ಹಳ್ಳಿಗಳಿಗೂ ಸ್ಟಡಿ ಮಾಡಿ ಅಲ್ಲಿ ಹೇಗಿದೆ ಅಂತ ಹೇಳಿ ಅಲ್ಲಿ ಒಂದಷ್ಟು ಅವರೇ ಬೇರೆ ಬೇರೆ ವೆರೈಟಿಗಳನ್ನು ನಾನು ತಂದಿದ್ದೇನೆ. ಅದನ್ನು ನಾನು ಬೆಳೆಸ್ತೇನೆ, ಅದನ್ನು ಜನರಿಗೆ ನಾನು ಕೊಡ್ತೇನೆ. ಆಗ ಅವರಿಗೆ ಒಂದು ಬ್ಯಾಕಪ್ ಸಿಗುತ್ತೆ. ಬ್ಯಾಕಪ್ ಸಿಕ್ಕಿ ಫಸ್ಟ್ ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅವನು ಕನಿಷ್ಠ ಒಂದು 5 ಬದನೆ, ಇನ್ನೊಂದು 5 ಬೆಂಡೆಕಾಯಿ ಹಾಕಿದ್ರೆ ಸಾಕು ಅವನಿಗೆ ಕಲೀಲಿಕ್ಕೋಸ್ಕರ. ಮತ್ತೊಂದು ಸ್ವಲ್ಪ ಹರಿವೆ ಹಾಕಿದ್ರೆ ಸಾಕು, ಇನ್ನೊಂದು ಬಸಳೆ ಅದಕ್ಕೆ ಸೇರಿಸೋದು, ಇನ್ಯಾವುದೋ ಪಾಲಕ್ ಸೊಪ್ಪು ಸೇರಿಸೋದು, ಇನ್ಯಾವುದೋ 2 ಬುಡದಲ್ಲಿ ಕುಂಬಳಕಾಯಿ ಸೇರಿಸೋದು, ಇನ್ಯಾವುದೋ ಸ್ವಲ್ಪ ಬಳ್ಳಿ ಗೆಣಸು ಸೇರಿಸೋದು. ಈ ರೀತಿ ಒಂದೇ ಸಲಕ್ಕೆ ಕೆಲವರು ಇನ್ಸ್ಪೈರ್ ಆಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ದು ಮಾತುಗಳನ್ನು ಕೇಳಿ ಯೂಟ್ಯೂಬ್ ನೋಡಿ, ಸರ್ ನಿಮ್ಮದು 40 ವೆರೈಟಿ ಬೀಜ ಇದೆಯಲ್ಲ ಸರ್, ಎಲ್ಲ 2 ಪ್ಯಾಕ್ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟಾಗತ್ತೆ ಅಂತ ಯೋಚನೆ ಮಾಡಿದ್ರೆ ಒಂದು 2,000-3,000 ಮೇಲೆ ಆಗುತ್ತೆ. ನಾವು ಹೇಳ್ತೀವಿ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ, ನೀವು ಯಾಕೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರೆ, ನೀವು ಇನ್ಸ್ಪೈರ್ ಆಗಿ ನೀವು ಮೂವ್ಮೆಂಟ್ ಮಾಡ್ತಾ ಇರೋದು, ನಿಮ್ಗೆ ಇದ್ರದ್ದು ಅರಿವಿಲ್ಲ. ನಿಮಗೆ ನೀವು ಫಸ್ಟಿಗೆ ಒಂದು 2 ವೆರೈಟಿ ತಗೊಳ್ಳಿ, 3 ವೆರೈಟಿ ತಗೊಳ್ಳಿ, 4 ವೆರೈಟಿ ತಗೊಳ್ಳಿ, ಇದನ್ನು ಕಲೀರಿ ನೀವು. ಇದು ನೀವು ಒಂದಿನಕ್ಕೆ ನೀವೆಲ್ಲ ತಗೊಂಡೋಗಿ ನಂತರ ಬೀಜ ಹಾಕೋದು, ನಾಳೆ ಅದು ಯಾವುದೋ ರೋಗ ಬಂದಾಗ ನೀವು ಕಂಗಾಲ್ ಹಾಕೋದು, ಇನ್ಯಾವುದೋ ಬಂದಾಗ ನೀವು ಸಮಸ್ಯೆ ಆಗೋದು. ಆ ಕಾರಣಕ್ಕೋಸ್ಕರ ಯಾವುದೋ ಒಂದು ಎಮೋಷನ್ ಮೇಲೆ ಕೃಷಿ ಮಾಡಬೇಡಿ, ನೀವು ಪ್ರಾಕ್ಟಿಕಲ್ ಮೇಲೆ ಕೃಷಿ ಮಾಡಿ. ಎಮೋಷನ್ ಅನ್ನೋದು ನಾಳೆ ಇರ್ತಂತಿಲ್ಲ. ನಾಳೆ ಒಂದ್ಸಲ ಅವನಿಗೆ ಸಮಸ್ಯೆ ಆದ, ಇನ್ಯಾವುದೋ ರೋಗ ಬಂದ್ರೆ, ಇನ್ಯಾವುದೋ ಮಂಗ ಬಂದ್ರೆ ಹೇಳ್ಕೊಂಡು ಹೋದಾಗ ಎಮೋಷನ್ ಡೌನ್ ಆಗ್ಬೋದು. ಆದ್ರೆ ಪ್ರಾಕ್ಟಿಕಲ್ ಯಾವತ್ತೂ ಡೌನ್ ಆಗೋದಿಲ್ಲ. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನು ಅವ್ರು ಮಾಡ್ಕೊಂಡು
ಇಟ್ಕೊಂಡು ಅವ್ರು ಮಾಡ್ತಾರೆ ಕೃಷಿಯನ್ನು. ಆ ರೀತಿ ಮಾಡಿ 10 ವೆರೈಟಿ ಇದ್ದದನ್ನು 20 ವೆರೈಟಿ ನಾನು ಮಾಡಿದ್ದೇನೆ. ಕೆಲವರು 50 ವೆರೈಟಿಯನ್ನು ಬೆಳೆಯೋರಿದ್ದಾರೆ, ಕೆಲವರು 100 ವೆರೈಟಿಯನ್ನು ಬೆಳೆಯೋರಿದ್ದಾರೆ. ಯಾಕೆ ಬೆಳೀತಾರೆ ಅಂತ ಹೇಳಿದ್ರೆ ಕೇವಲ ಅವರಿಗೆ ಮಾತ್ರ ಅಲ್ಲ, 100 ವೆರೈಟಿ ಬೆಳೆದು ಅವನೇನ್ ಮಾಡೋದು, ಅವರಿಗೆ ಮಾತ್ರ ಅಲ್ಲ, ಅವರು ಬೇರೆಯವರಿಗೆ ಅದನ್ನು ಸಾವಯವವಾಗಿ ಮಾರಾಟ ಮಾಡ್ತಾರೆ. ಅದರ ಜೊತೆಗೆ ಜನರಿಗೆ ನನ್ನಾಗಿ ಟೀಚ್ ಮಾಡ್ತಾರೆ ಬೇರೆಯವರಿಗೆ. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ತುಂಬಾ ಮಾಹಿತಿಗಳು ಅವ್ರಿಗೆ ಸಿಗುತ್ತೆ. ಇದೊಂದು ರೆವಲ್ಯೂಷನ್. ಇದು ಪ್ರತಿ ಮನೆಗೆ ತಲುಪಬೇಕು. ಪ್ರತಿ ಮನೆಗೆ ತಲುಪಿಲ್ಲ ಅಂತ ಹೇಳಿದ್ರೆ, ಪ್ರತಿ ಮನೆಗೆ ಒಬ್ಬ ಡಾಕ್ಟರ್ ಇದ್ರು ಕೂಡ ನಮ್ಮ ದೇಹನ ಬಚಾವ್ ಮಾಡಕ್ಕೆ ಯಾವ ದೇವರಿಗೂ ಸಾಧ್ಯ ಇಲ್ಲ. ಅಲ್ಲಿ ದಿನನಿತ್ಯ ಪೂಜೆ ಮಾಡುವವನು ಕೂಡ ಅವನ ಹೆಲ್ತ್ ಅನ್ನ ದೇವ್ರಿಗೆ ಬಚಾವ್ ಮಾಡಕ್ಕಾಗಲ್ಲ. ದೇವರ ರೂಪದಲ್ಲಿ ಜನರ ಕೆಲಸ ಮಾಡಬೇಕಾಗತ್ತೆ. ಆಗ ಮಾತ್ರ ಇದು ಆಗುವಂತ. ಎಲ್ಲರೂ ಎಲ್ಲ ಕಮ್ಯುನಿಟಿ ಅವರು, ಇದು ಆ ಕಮ್ಯುನಿಟಿ ಈ ಕಮ್ಯುನಿಟಿ ಅದು ಯಾವ್ದು ಮ್ಯಾಟರ್ ಬರಲ್ಲ. ಇಲ್ಲಿ ಬಿತ್ತೇ ಇರಬೇಕು, ಮಾಡ್ತಾ ಇರಬೇಕು, ಮೂವ್ಮೆಂಟ್ ಮಾಡ್ತಾ ಇರಬೇಕು. ಇದಕ್ಕೆ ಬೇಕಾಗಿರೋ ಸಹಕಾರಗಳು ನಾವು 100% ಕೊಡ್ತೀವಿ. ನಿಮ್ಮಂತ ಆಕಾಶವಾಣಿಗಳಲ್ಲಿ ತುಂಬಾ ಈ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಗಳು ಬರ್ತದೆ. ಸುತ್ತಾಡಿದ್ರೆ ಸಾಕು ಒಂದು ಸಿಟಿಲಿ ಸಾವಯವ ಅಂತ ಕೇಳಿ ಸಾಕು. ಅಲ್ಲಿ ಎಷ್ಟೋ ಮಳಿಗೆ ಪಾಪ ಕಷ್ಟಪಟ್ಕೊಂಡು ಎಲ್ಲೆಲ್ಲಿಂದ ಸಾವಯವ ಬೆಳೆದು ರೆಡಿ ಮಾಡ್ತಾರೆ. ನಾವು ಉದಾಹರಣೆಗೆ ಸಾವಯವ ಭತ್ತವನ್ನು ಕೂಡ ನಾನು ಬೆಳಿತಿದ್ದೀನಿ. 3 ವೆರೈಟಿಯಲ್ಲಿ ಭತ್ತ ಬೆಳೀತಾರೆ. ಒಂದು ರಾಸಾಯನಿಕ, ಇನ್ನೊಂದು ಸಾವಯವ, ಇನ್ನೊಂದು ನೈಸರ್ಗಿಕ ಅಂತ ಹೇಳಿ. ನೈಸರ್ಗಿಕ ಅಂತ ಹೇಳಿದ್ರೆ ನೀವೊಂದು ಗದ್ದೆಯಲ್ಲಿ ಯಾವುದೇ ರೀತಿಯ ಸಾವಯವ ಗೊಬ್ಬರವನ್ನು ಹಾಕದೆ ಬೆಳೆಯುವಂತ, ಬೀಜ ಮಾತ್ರ ಹಾಕಿ ಬಿಡುವಂತದ್ದು. ಪೂರ್ತಿ ಒಂದು ರೀತಿಯಲ್ಲಿ ಉತ್ತು ಟ್ರ್ಯಾಕ್ಟರ್ ಅಲ್ಲಿ ನೀರು ನಿಲ್ಲಿಸಿ ಅಲ್ಲಿರೋ ಹುಲ್ಲನ್ನೆಲ್ಲ ಕೊಳಸಿ ಅದನ್ನೇ ಗೊಬ್ಬರ ಕನ್ವರ್ಟ್ ಮಾಡಿ ಅದರಲ್ಲಿ ಹಾಕುವಂತದ್ದು. ಅದರಲ್ಲಿ ಹಾಕಿದ ಮೇಲೆ ಅದಕ್ಕೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಯಾವ ಗೊಬ್ಬರವೂ ಇಲ್ಲ, ಯಾವ ಜೀವಾಮೃತವೂ ಇಲ್ಲ, ಬೂದು ಇಲ್ಲ, ಅದ್ರಲ್ಲಿ ಹಾಕ್ತಾ ಹೋಗುವಂತದ್ದು. ಹಾಕ್ತಾ ಹೋದ ಮೇಲೆ ಅದಕ್ಕೆ ರೋಗ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯ ಸ್ಪ್ರೇ ಮಾಡ್ಲಿಕ್ಕಿಲ್ಲ. ನಾರ್ಮಲ್ ಆಗಿ ಒಂದು 15 ಕ್ವಿಂಟಲ್ ಆದ್ರೆ ಕೆಮಿಕಲ್ ಅಲ್ಲಿ, ಸಾವಯವದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 12 ಕ್ವಿಂಟಲ್ ಆಗಬಹುದು. ಆದ್ರೆ ನಾನು ಹೇಳಿದ ಮೆಥಡ್ ಅಲ್ಲಿ 6 ಕ್ವಿಂಟಲ್ ಆಗುದು. ಆದ್ರೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಊಟ ಮಾಡಬಹುದು. ಅದರ ಟೇಸ್ಟೇ ಬೇರೆ. ಅದರ ಬೀಜವನ್ನು ನಾವು ತೆಗೆದಿಡ್ತೀವಿ. ಈ ಬಾರಿ ಅದು ಎಲ್ಲವನ್ನು ಎದುರಿಸಿದ ಬೀಜ. ಅದು ಎಲ್ಲ ಫೈಟ್ ಮಾಡಿದ ಪ್ರಕೃತಿಯಲ್ಲಿ, ಪ್ರಕೃತಿ ಜೊತೆ ಫೈಟ್ ಮಾಡಿ ಬೆಳೆದಿದೆ. ನೆಕ್ಸ್ಟ್ ಗೆ ಅದರ ಫೈಟಿಂಗ್ ಪವರ್ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಗೆ ಪುನಃ ಅದಕ್ಕೆ ಆ ರೋಗನ ಬಂದ್ರೆ ಅದನ್ನ ತಡೆಯುವಂತ ಕೆಪಾಸಿಟಿ ಅದಕ್ಕೆ ಆಲ್ರೆಡಿ ಇದೆ. ಆ ಕಾರಣಕ್ಕೋಸ್ಕರ ಅದು 6 ಕ್ವಿಂಟಲ್ ಇದ್ದು ಇನ್ನು 8 ಕ್ವಿಂಟಲ್ ಆಗಬಹುದು, 10 ಕ್ವಿಂಟಲ್ ಈ ರೀತಿ ಗ್ರೋ ಆಗ್ತಾ ಹೋಗ್ತಾ ಇರ್ತದೆ. ಇದನ್ನು ಕೂಡ ನಾವು ಯಾರ್ಯಾರಿಗೆ ಭತ್ತದ ಗದ್ದೆಗಳಿದೆ ನಾವು ಮಾಡಬೇಕು. ಸರಿ, ನೀವು ಇವಾಗ ಸಾವಯವ ಬೀಜಗಳನ್ನು, ನಾಟಿ ಬೀಜಗಳನ್ನು ಸಂಗ್ರಹಿಸ್ತಾ ಇದ್ರಿ. ನಿಮ್ಮ ಸಂಗ್ರಹದಲ್ಲಿ ಏನೆಲ್ಲ ಇವೆ? ಸಹಜವಾಗಿ ನಾಟಿ ಬೀಜಗಳು ಅಂತ ಹೇಳಿದ್ರೆ 2 ವೆರೈಟಿಯ ಬೀಜಗಳಿರ್ತದೆ. ಒಂದು ಅತ್ಯಂತ ನೈಸರ್ಗಿಕ, ನಾನು ಹಾಗೆ ಹೇಳಿದಲ್ಲ, ಭತ್ತವನ್ನು ನೈಸರ್ಗಿಕವಾಗಿ ಬೆಳಿತೀವಿ ಅಂತ. ಆ ರೀತಿ ನಿಮ್ಗೆ ಅದಕ್ಕೆ ಏನು ಹಾಕಬೇಕಾಗಿಲ್ಲ. ಉದಾಹರಣೆಗೆ ನಿಮ್ಗೆ ವಿಟಮಿನ್ ಸೊಪ್ಪು ಅಂತದ್ದು ಇದೆ, ನೀವು ನೋಡಿರ್ಬೋದು. ಅದಕ್ಕೆ ಯಾವ್ದಾದ್ರು ಗೊಬ್ಬರ ಬೇಕಾ? ಏನು ಗೊಬ್ಬರ ಬೇಕಾಗಿಲ್ಲ. ನೆಲಬಸಳೆಗೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ. ಕೆಲವು ಗೆಡ್ಡೆ ಗೆಣಸುಗಳಿದೆ, ಯಾವುದೇ ಗೊಬ್ಬರ ಬೇಕಾಗಿಲ್ಲ. ನನ್ನ ಹತ್ರ ಒಂದು 2 ವೆರೈಟಿ ಮರ ಬೆಂಡೆ ಇದೆ, ಅದಕ್ಕೆ ಯಾವುದೇ ಗೊಬ್ಬರ ಬೇಕಾಗಿಲ್ಲ. ಮನೆಯಲ್ಲಿ ಗಾರ್ಡನ್ ಹತ್ರ ನೆಟ್ಟರು ಆಗ್ತದೆ. ಈ ರೀತಿ ಇದನ್ನು ಹೆಚ್ಚೆಚ್ಚು ನಾನು ಸೆಲೆಕ್ಟ್ ಮಾಡ್ತಿದ್ದೇನೆ. ಒಂದು ಬೆಂಡೆಯಲ್ಲಿ ಒಂದು 5-6 ವೆರೈಟಿ, ಅಲಸಂಡೆಯಲ್ಲಿ ಒಂದು 5-6 ವೆರೈಟಿ, ಅದರ ಸೌತೆಯಲ್ಲಿ ಒಂದು 2 ವೆರೈಟಿ, ಆಮೇಲೆ ಸೋರೆಕಾಯಲ್ಲಿ ಒಂದು 5-6 ವೆರೈಟಿ, ಹರಿವೆಯಲ್ಲಿ ಒಂದು 5-6 ವೆರೈಟಿ. ಈ ರೀತಿ ಸುಮಾರು ಒಂದು 40-45 ವೆರೈಟಿಯ ಬೀಜಗಳನ್ನು ನಾವು ಸಂಗ್ರಹ ಮಾಡ್ತೇವೆ. ಹೆಚ್ಚಾಗಿ ನಾನು ಮನೆಯಲ್ಲಿ ಬೆಳಿತೇನೆ ಬೀಜಗಳನ್ನು. ಅದರ ಜೊತೆಗೆ ನಾನು ನನ್ನ ಕಾಂಟ್ಯಾಕ್ಟ್ ಇರುವಂತಹ ರೈತರಿಗೆ ಯಾರು 100% ಸಾವಯವ ನಂಗೆ ಅನ್ಸುತ್ತೆ, ಅವ್ರು ಪುನಃ ಕೆಮಿಕಲ್ ಹಾಕಿ ಬೆಳೆದ್ರೆ ಅದ್ರ ಇಮ್ಯುನಿಟಿ ಪವರ್ ಡೌನ್ ಆಗುತ್ತೆ. ನಾಟಿ ಬೀಜ ಆದ್ರೂ ಕೂಡ ಯಾರು ಸಾವಯವ ಅಂತ ಇರ್ತದೆ ಅವರಿಗೆ 2 ವೆರೈಟಿಯ ಬೀಜಗಳಿಗೆ ನಾನು ಅವರಿಗೆ ಕೊಡ್ತೇನೆ. ನಾನು ಬೀಜಗಳನ್ನು ಇದನ್ನ ನನಗೆ ಬೆಳೆದು ಕೊಡಿ ಅಂತ ಹೇಳ್ತೇನೆ. ಅದನ್ನು ಹೈಜಿನಿಕ್ ಆಗಿ ಬೆಳಿತಾರೆ. ಪರಾಗಸ್ಪರ್ಶ ಬೇರೆದಕ್ಕಾಗದ ರೀತಿಯಲ್ಲಿ ಆ ಬೀಜವನ್ನು ಹಾಕಿದ್ರೆ ಅದೇ ರೀತಿ ಬರಬೇಕು. ಪಿಂಕ್ ಬದನೆ ಬೀಜ ಹಾಕಿದ್ರೆ ಪಿಂಕೇ ಬರಬೇಕು, ಅದರಲ್ಲಿ ಬೇರೆ ಕಲರ್ನ ಬದನೆ ಬರಬೇಕು. ಉದ್ದ ಅಲಸಂಡೆ ಹಾಕಿದ್ರೆ ಉದ್ದ ಅಲಸಂಡೆನೇ ಬರಬೇಕು. ಗುಳ್ಳ ಸೋರೆದ ಹಾಕಿದ್ರೆ ಗುಳ್ಳ ಸೋರೆದೇ ಹಾಕಬೇಕು. ಮಟ್ಟುಗುಳ್ಳದ ಬದನೆ ಹಾಕಿದ್ರೆ ಮಟ್ಟುಗುಳ್ಳದೇ ಬರಬೇಕು. ಈ ರೀತಿ ನಾವು ಬೀಜಗಳನ್ನು ಕಲೆಕ್ಟ್ ಮಾಡ್ತೀವಿ. ಅದು ಅವರಿಗೆ ತುಂಬಾ ಉಪಯೋಗ ಆಗುತ್ತೆ, ರೈತರಿಗೆ. ಯಾಕೆಂತ ಹೇಳಿದ್ರೆ ಅವರು ತರಕಾರಿ ಮಾಡಿ ಏನ್ ಮಾಡೋದು ಅಂತ ಇರ್ತದೆ. ಅವ್ರ ಮನೆಗೆ ಬೇಕಾದದ್ದು ಸಾಂಬಾರು ಮಾಡ್ತಾರೆ, ಉಳಿದದನ್ನು ಬೀಜಕ್ಕೆ ಇಡ್ತಾರೆ, ಅದನ್ನು ಕರೆಕ್ಟ್ ಆಗಿ ನಮ್ಗೆ ಕೊಡ್ತಾರೆ. ನಮಗೆ ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಜನರು. ನಮ್ಮ ಯೂಟ್ಯೂಬ್ ಚಾನಲ್ ಇರೋದು, ನಮ್ಮ ನಂಬರ್ಗಳು ಎಲ್ಲ ಕಡೆ ಡಿಸ್ಪ್ಲೇ ಆಗಿರ್ತದೆ. ಫೋನ್ಗಳಲ್ಲಿ ವಾಟ್ಸ್ಆಪ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ ಮುಖಾಂತರ ನಾವು ಅವರು ಕನೆಕ್ಟ್ ಮಾಡಿ ಅವರಿಗೆ ಕಳಿಸ್ತೇವೆ. ಅದರ ಜೊತೆ ನಮ್ಮ ಚಾನಲ್ ನೋಡಿದ್ರೆ ಸಾಕು, ಅವರಿಗೆ ಅದರದ್ದೆಲ್ಲ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಈಗ ನಿಮ್ಮ ಈ ಪುಟ್ಟ ಜಾಗದಲ್ಲಿ ಬಹಳಷ್ಟು ತರಕಾರಿಗಳನ್ನು ನೀವು ಬೆಳೀತಾ ಇದ್ದೀರಿ. ಇದು ಹೇಗೆ ಒಂದು ಇದರಲ್ಲಿ ಹರಿವೆ ಆಗ್ಲಿ ಬದನೆ ಆಗ್ಲಿ ಅದು ಮುಗಿದ ನಂತರ ಪುನಃ ಅದರಲ್ಲಿ ಅದನ್ನೇ ಹಾಕ್ತೀರಾ ಅಥವಾ ಬೇರೆ ತರಕಾರಿಗಳನ್ನ ಹಾಕ್ತೀರಾ? ಹೇಗೆ ಮಾಡ್ತೀರಾ ಇದನ್ನು? ಒಂದೊಂದು ತರಕಾರಿಗಳಿಗೆ ಒಂದೊಂದು ರೀತಿಯ ಆಹಾರಗಳಿರ್ತದೆ. ಈಗ ಬೆಂಡೆಕಾಯಿಗೆ ಬೇಕಾಗಿರುವಂತಹ ಆಹಾರ ಬದನೆಗೆ ಬೇಕಾಗಿಲ್ಲ, ಬದನೆಗೆ ಬೇಕಾಗಿರುವಂತಹ ಗೊಬ್ಬರ ಇನ್ನೊಂದಕ್ಕೆ ಬೇಕಾಗಿಲ್ಲ. ಅದರಿಂದಾಗಿ ನಾವು ರೊಟೇಟ್ ಮಾಡ್ತಿರ್ತೀವಿ. ಒಂದು ಬಾರಿ ಒಂದನ್ನು ಹಾಕಿದ್ರೆ ಇನ್ನೊಂದು ಬಾರಿ ಅಲ್ಲಿ ಚೇಂಜ್ ಆಗ್ತೀವಿ. ಈ ಬಾರಿ ಒಂದು 5 ವೆರೈಟಿನ ಹಾಕಿದ್ರೆ ನೆಕ್ಸ್ಟ್ 5 ವೆರೈಟಿನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ 5 ವೆರೈಟಿನ ಹಾಕ್ತೀವಿ. ಉದಾಹರಣೆಗೆ ಈಗ ಬದನೆಯಲ್ಲಿ ಒಂದು 6-7 ವೆರೈಟಿಗಳನ್ನ ನಾವು ನೋಡಬಹುದು. ಇಲ್ಲಿ ಬಂದ್ರೆ ತೋರಿಸಬಹುದು, ಕಲರ್ಗಳನ್ನು ವೆರೈಟಿಗಳನ್ನು ತೋರಿಸಬಹುದು. ಬೆಂಡೆಕಾಯಲ್ಲಿ ಒಂದು 4-5 ವೆರೈಟಿಯನ್ನು ನಾನು ತೋರಿಸಬಹುದು. ಅದೇ ರೀತಿಯಲ್ಲಿ ಮೆಣಸುಗಳಲ್ಲಿ ಈಗ ಜೀರಿಗೆ ಮೆಣಸಲ್ಲಿ ಒಂದು 3-4 ವೆರೈಟಿ ತೋರಿಸಬಹುದು. ಪರ್ಪಲ್ ಚಿಲ್ಲಿ ಅಂತ ಬೇರೆ ಬೇರೆ, ಒಂದು ಜಪಾನ್ ಮೆಣಸು ಅಂತ ಇದೆ, ಅದನ್ನು ಕೂಡ ತೋರಿಸಬಹುದು. ಸ್ಟ್ರಾಬೆರಿ, ಅದರ ಜೊತೆ ಬಳ್ಳಿಯಲ್ಲಾಗುವಂತ ಇದು ಬಸಳೆ, ವಿಶೇಷವಾಗಿ ಬಸಳೆಯನ್ನು ಬೆಳಿತೇವೆ. ಮೂಲಂಗಿ ಸೌತ್ ಕೇಂದ್ರದಲ್ಲಿ ಬೆಳೆಯುವುದಿಲ್ಲ ಅಂತ ಹೇಳ್ತಾರೆ. ಆ ಮೂಲಂಗಿಯನ್ನು ತುಂಬಾ ಚೆನ್ನಾಗಿ ನಾವು ಬೆಳಿತೇವೆ. ಅದರ ಜೊತೆಗೆ ಒಂದು ಕೆಸು ಇದೆ, ಅದಕ್ಕೆ ತುರಿಸುವುದಿಲ್ಲ, ತುರಿಸದೇ ಇರುವಂತಹ ಒಂದು ಕೆಸು, ಅದನ್ನು ನಿಮಗೆ ಪತ್ರೊಡೆಗೆ, ನಮ್ಮ ಮಂಗಳೂರು, ದಕ್ಷಿಣ ಕನ್ನಡದ, ಉಡುಪಿಯಲ್ಲಿ ಪತ್ರೊಡೆ ತುಂಬಾ ಇಂಟ್ರೆಸ್ಟ್. ಸಲಾಡ್ ಆಗುತ್ತೆ, ಯಾವ್ದಕ್ಕೆ ಬೇಕಾಗತ್ತೆ ಅಷ್ಟು ಚೆನ್ನಾಗಿರ್ತದೆ. ಮುಳ್ಳು ಸೌತೆ ರೀತಿಯಲ್ಲಿ ಸೌತೆಯನ್ನು ಬೆಳಿತೀವಿ. ಮತ್ತು ಸೋರೆಕಾಯಿಗಳಲ್ಲಿ ಕೆಲವೊಂದು ವೆರೈಟಿಗಳಿದೆ. ಇದೆಲ್ಲವನ್ನು ಕೂಡ ಅದು ಕಂಟಿನ್ಯೂ ಪ್ರೋಸೆಸ್ ಇರ್ತದೆ. ಅದು ಆ ಕಂಟಿನ್ಯೂ ಪ್ರೋಸೆಸ್ ಅಲ್ಲಿ ಬೆಳೀತಾ ಹೋಗ್ತೀವಿ. ಈಗ ಮೇ ನಂತರ ಬೇರೆ ವೆರೈಟಿ ಇರ್ತದೆ. ಮೇ ನಂತರ ನಮ್ಮ ಸಿಸ್ಟಮ್ ಈ ರೀತಿ ಇರಲ್ಲ, ಯಾಕಂದ್ರೆ ಆಗ ಮಳೆಗಾಲ ಶುರು ಆಗುತ್ತೆ. ಇಲ್ಲಿ ಮಳೆ ನಿಮ್ಗೆ ಗೊತ್ತಲ್ಲ,
ಆಗ ಇಡೀ ತೋಟನೇ, ನಾನು 2.5 ಎಕರೆ ತೋಟ ಅಂತ ಹೇಳೋದಲ್ಲ, 2.5 ಎಕರೆ ತೋಟದಲ್ಲಿ ಶುಂಠಿ, ಅರಶಿನ, ಮರಗೆಣಸು, ಬಳ್ಳಿಗೆಣಸು, ಆಮೇಲೆ ಒಂದು 8-10 ವೆರೈಟಿಯ ಗೆಡ್ಡೆಗಳು, ಪೈನಾಪಲ್ಸ್, ಅದರ ಜೊತೆಗೆ ನಮ್ಮ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಮಳೆಗಾಲದಲ್ಲಿ ಬೆಳೆಯುವಂಥದ್ದು, ಹೀರೆ, ಬೆಂಡೆ, ಈ ರೀತಿ ತುಂಬಾ ವಿಸ್ತಾರವಾಗಿ ಬೆಳಿತೀವಿ. ಅದೊಂದು ರೀತಿಯದ್ದು ಬೇರೆ ವಿಷಯ, ಇದೊಂದು ರೀತಿಯದ್ದು ಬೇರೆ ವಿಷಯ. ಇದನ್ನ ನಾವು ಯಾಕೆ ಈಗ ತೋರಿಸು ಅಂತ ಹೇಳಿದ್ರೆ 2 ರೀಸನ್. ಒಂದು, ನಮ್ಮ ಮನೆ ಹತ್ರ ಇದ್ದಾಗ ಅದೊಂದು ಕಂಟ್ರೋಲ್ ಇರುತ್ತೆ. ಯಾವುದೇ ಕೆಲವು ಇಲ್ಲಿ ಉಪದ್ರಗಳಿರ್ತದೆ, ನವಿಲಿದ್ದು ಉಪದ್ರ ಇದೆ, ಮಂಗದಿದೆ, ಮುಳ್ಳು ಹಂದಿದೆ, ಹೆಗ್ಗಣ, ಇದೆಲ್ಲ ಇದೆ. ಆದ್ರೂ ಮನೆ ಪಕ್ಕ ಇದ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ಇರ್ತದೆ ಅದು ಉಪದ್ರ, ಅಂದ್ರೆ ಲೈಟ್ ಇರ್ತದೆ, ಯಾರಾದ್ರೂ ಬಂದು ಹೋಗ್ತಾ ಇರ್ತದೆ, ಅದಕ್ಕೋಸ್ಕರ ಮನೆ ಪಕ್ಕ. ಎರಡನೇದು, ಇದು ಸಿಟಿ ಯಾರಾದ್ರೂ ಜನರು ಬಂದ್ರೆ ಇಲ್ಲಿಗೆ, ಅವ್ರು ಬಂದು ನೋಡಿದ್ರೆ ಇದು ನಾನು ಮಾಡಬಹುದು ಅಂತ ಅವನಿಗೆ ಅನ್ನಿಸ್ತು. ಫಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಎಷ್ಟೇ ಕಾರ್ಯಾಗಾರಗಳಿಗೆ, ಬೇರೆ ಬೇರೆ ಸ್ಕೂಲ್ಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ, ತೋಟಗಾರಿಕೆಗಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗುವಾಗ ಅವು ಆಪೂಜಿ ಅಂತ ಹೇಳ್ತಾರೆ. ಅಂದ್ರೆ ಅದು ಆಗುದಿಲ್ಲ, ಇದಾಗುದಿಲ್ಲ, ಫಸ್ಟ್ ಆಗುದಿಲ್ಲ ಅಂತ. ಅದನ್ನು ಫಸ್ಟ್ ಬಿಡಬೇಕು. ಯಾವತ್ತು ನೀವು ಅಂದ್ರೆ ವಿಷನ್, ನೀವು ಕಣ್ಣಲ್ಲಿ ಯಾವ್ದನ್ನು ನೋಡ್ತೀರಿ ಅದನ್ನು ನಂಬ್ತೀರಿ. ಕಣ್ಣಲ್ಲಿ ನೋಡದಿರೋದು ನಂಬುದಿಲ್ಲ. ನಾನು 1000 ಮಾತಾಡಬಹುದು, ಆದ್ರೆ ನಾನು ತೋರಿಸಿಲ್ಲ ಜನ ನಂಬಲ್ಲ. ಅದಕ್ಕೋಸ್ಕರ ತೋರ್ಸಕ್ಕೋಸ್ಕರ ಈ ಸೆಟಪ್ ಮಾಡಿರುವಂತದ್ದು. ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ ನಾವು. ಯಾಕಂದ್ರೆ ಇದರದ್ದು ಒಂದೊಂದು ವಿಷಯಗಳಿರ್ತದೆ. ನಾನು ಯೂಟ್ಯೂಬರ್ ಅಥವಾ ನಾನು ಇಷ್ಟೆಲ್ಲ ಕೃಷಿ ಮಾಡೋಣ ಅಂತ ಆ ತರಕಾರಿ ಗೊತ್ತಿಲ್ಲ, ಇನ್ನೊಬ್ಬ ಮಾಡಿದ್ರು ಹಾಗೆ ಇರ್ತದೆ, ಅದು ಹೌದಲ್ವಾ, ಸಹಜವಾಗಿರ್ತದೆ. ಅದಕ್ಕೆ ನಂದು ವಿಷಯ ಗೊತ್ತಿಲ್ಲಲ್ಲ, ಆ ಕಾರಣಕ್ಕೋಸ್ಕರ ನನ್ನಲ್ಲೇನೋ ವಿಶೇಷವಾಗಿ ಬರ್ತದೆ ಅಂತಿಲ್ಲ. ಎಲ್ಲಾ ಕಡೆ ಏನೇನು ರೋಗಗಳು, ಸವಾಲುಗಳು ಬರ್ತದೆ, ಅದೆಲ್ಲ ಬಂದೇ ಬರ್ತದೆ. ಬರದ ರೀತಿಯಲ್ಲಿ ನಾವು ಅದಕ್ಕೆ ಒಂದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಆದ್ರೂ ಕೆಲವು ಸಲ ಕೈ ಕೊಡುವಂಥದ್ದು ಪ್ರಕೃತಿ, ಅದೊಂದು ಕೈಯಲ್ಲಿಲ್ಲ. ಅದು ನಾವು ತಿಳ್ಕೊಂಡಿರೋದು ಕಮ್ಮಿ, ಪ್ರಕೃತಿಯಲ್ಲಿ ಇರೋದು ಹೆಚ್ಚು. ನೀವಾಗ ಮಾತನಾಡ್ತಾ ಇದ್ದಾಗ ಹೇಳಿದ್ರೆ ನೀರು ಸಹ ಕಡಿಮೆ ನಿಮಗೆ ಅಂತ. ಇಷ್ಟೆಲ್ಲ ಬೆಳೆದಾಗ ಯಾವ ರೀತಿ ಇದಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದೀರಿ? ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ಇದಕ್ಕೆ ಮಿನಿಮಮ್ ನೀರು ಅಂತ ಹೇಳಿ, ಪ್ರತಿದಿನ ಎಷ್ಟೊತ್ತಿಗೂ ನೀರು ಹಾಕ್ತಾ ಇರುವಂತದ್ದಲ್ಲ. ಅದು ಒಂದು ರೀತಿಯಲ್ಲಿ ಒಂದು ಸಲ ನೀರು ಹಾಕಿದಾಗ ನೆಕ್ಸ್ಟ್ ನೀರು ಹಾಕಬೇಕು, ಅದು ಒಣಗಬೇಕು. ಒಂದು ರೀತಿಯಲ್ಲಿ ಒಣಗಿದಾಗ ನಾವು ಡ್ರೈ ಆದಾಗ ಮಾತ್ರ ನೀರು ಹಾಕುವಂಥದ್ದು. ನಮ್ಮ ಹತ್ರ ನೀರಿದೆ ಅಂತೇಳಿ ಅದಕ್ಕೆ ನೀರು ಹಾಕ್ಲಿಕ್ಕೆ ಆಗುದಿಲ್ಲ, ಮತ್ತೆ ನೀರು ಪ್ರಮಾಣ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ಡ್ರೈ ಆದಾಗನೇ ಅದು ಗಿಡಕ್ಕೆ ಗೊತ್ತಾಗುತ್ತೆ, ಆ ಗಿಡ ತೋರಿಸತ್ತ ಎಲೆ ಎಲ್ಲ ಡೌನ್ ಆಗುತ್ತೆ. ಮಧ್ಯಾಹ್ನ ಟೈಮ್ ಡೌನ್ ಆಗುತ್ತೆ ಬಿಸಿಲಿನ ಏಟಿಗೆ, ಆದ್ರೆ ಸಂಜೆ ಆಗೋನು ಎಲೆ ಸ್ವಲ್ಪ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆಗ ಗೊತ್ತಾಗುತ್ತೆ ನಮಗೆ ಇದಕ್ಕೆ ನೀರು ಹಾಕಬೇಕು ಅಂತ. ನಾವು ಸಾಧಾರಣ ಒಂದು 48 ಗಂಟೆಗೆ ಒಂದು ಬಾರಿ ನೀರು ಹಾಕ್ತಿರ್ತೇವೆ ಒಂದು ರೂಟೀನ್ ಅಲ್ಲಿ. ಇವತ್ತಿಗೆ ಬೆಳಿಗ್ಗೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅಲ್ಲ, ನಾಡಿದ್ದು ಬೆಳಿಗ್ಗೆ ಹಾಕ್ತಿವಿ. ಇವತ್ತಿಗೆ ಬೆಳಿಗ್ಗೆ ಹಾಕಿದ್ವಿ, ನಾಡಿದ್ದು ಬೆಳಿಗ್ಗೆ, ಈ ರೀತಿ ಸೆಟಪ್ ಮಾಡ್ಕೊಂಡಿದೀವಿ, ಹಂಚಿದೀವಿ. ಆ ಕಾರಣಕ್ಕೋಸ್ಕರ ಅದು ವ್ಯವಸ್ಥೆಗಳಾಗತ್ತೆ. ಅದರ ಜೊತೆ ನಮ್ಮ ಮನೆಯ ನೀರು, ನಾವು ಎಲ್ಲ ನಮ್ಮ ಅಣ್ಣನ ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ, ಮಕ್ಕಳಂದ್ರೆ ಗೊತ್ತಲ್ಲ, ನೀರು ಹೆಚ್ಚು ಉಪಯೋಗ ಮಾಡ್ತಿರ್ತಾರೆ. ಅವ್ರು ಎಷ್ಟೇ ಉಪಯೋಗ ಮಾಡಲಿ ಆ ನೀರು ವೇಸ್ಟ್ ಆಗಬಾರ್ದು. ಅದು ಪ್ರತಿ ನೀರಿನ ಹನಿಯು ಕೂಡ ನಾವೀಗ ಪಾತ್ರೆ ತೊಗೊಳ್ಳುವುದು, ಬಟ್ಟೆ ಎಲ್ಲ ನೀರುಂಟಲ್ಲ, ಅದು ಪ್ರತಿದಿನ ಒಂದೊಂದು 2-3 ಅಡಿಕೆ ಗಿಡಗಳಿಗೆ ಮತ್ತೆ ತೆಂಗಿಗೆ, ರಂಬುಟನ್ ಗಿಡಗಳಿಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ನಾವು ಸ್ನಾನ ಮಾಡುವಂತ ನೀರು ಅದು ಕೂಡ ಇರ್ತದೆ. ಇಲ್ಲಿ ಯಾವುದೇ 1 ಡ್ರಾಪ್ ನೀರು ಕೂಡ ಇಲ್ಲಿ ವ್ಯತ್ಯಾಸ ಆಗಲ್ಲ, ಎಲ್ಲಿಯೂ ಹೊರಗೆ ನಾವು ಹೋಗುದಿಲ್ಲ. ಆ ರೀತಿ ಸೆಟಪ್ ಮಾಡಿದ್ವಿ. ಆ ರೀತಿ ಸೆಟಪ್ ಮಾಡಿದ್ರೆ ಮಾತ್ರ ಆಗುವಂಥದ್ದು. ಯಾಕಂದ್ರೆ ನೀರು ಎಷ್ಟೋ ಜನರಿಗೆ ಅಮೂಲ್ಯ. ಇನ್ನು ಸಿಟಿಗಳಲ್ಲೂ ಕೂಡ ನೀರು ಕಡಿಮೆ ಆಗುವ, ಖಾಲಿ ಆಗುವಂತ ಚಾನ್ಸಸ್ಗಳು ಇರ್ತದೆ. ಆ ಕಾರಣಕ್ಕೋಸ್ಕರ ನೀರನ್ನು ನಾವು ಇದೆ ಅಂತೇಳಿ ಫುಲ್ ಕೊಡೋದಲ್ಲ, ಅದರ ಕಡಿಮೆನೂ ಕೊಡೋದಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟ ನಮ್ಗೆ ಅದರ ರಿದಮ್ ಅರ್ಥ ಆಗುತ್ತೆ. ಒಂದು 15 ದಿನ, 1 ತಿಂಗಳಲ್ಲಿ ನಮ್ಗೆ ಅದರ ರಿದಮ್ ಅರ್ಥ ಆಗುತ್ತೆ. ಫೈನಲಿ ಆಗಿ 4 ಗಿಡ ನೆಟ್ಟೆ ಬರುವಂತ ಅನುಭವ ಆಗಿ, ಈಗ ನಾನು ಈಜಿನ ಬಗ್ಗೆ ನಾನು ಮಾತಾಡಬಹುದು, ಗಂಟೆಗಟ್ಟಲೆ ಮಾತಾಡಬಹುದು ಈಜುದ ಬಗ್ಗೆ. ಫೈನಲ್ ಆಗಿ ನೀರಿಗಿಳಿದಾಗ ಮಾತ್ರ ಈಜುದು ಹೇಗೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಕೃಷಿ ಕೂಡ ಹಾಗೆ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ಇಳಿದಾಗ ಮಾತ್ರ ಅದು ಗೊತ್ತಾಗುವಂಥದ್ದು. ಇಲ್ಲದೆ ನಮ್ಮ ಯಾರ ಮಾತು ಕೇಳಿಯೂ ಏನು ಅಲ್ಲಿ ವರ್ಕೌಟ್ ಆಗಲ್ಲ. ಅಲ್ಲಿ ಹೋಗುವಾಗ ಇನ್ನೊಂದು ಸವಾಲು ಬರ್ಬೋದು. ಅದಕ್ಕೆ ಸವಾಲಿಗೆ ಉತ್ತರ ನಾವು ಹುಡುಕು. ನಿಮ್ಮ ಈ ಜಾಗದಲ್ಲಿ ನಾನು 1-2 ಕಡೆ ತುಂಬಾ ಗುಂಡಿಯಾದಂತಹ 1-2 ಗುಂಡಿಗಳನ್ನು ನೋಡಿದೆ. ಅಂದ್ರೆ ಅದ್ರಲ್ಲಿ ಏನು ಸುಡುಮಣ್ಣು ಏನಾದ್ರೂ ಹಾಕ್ತಾರೆ, ಹೇಗೆ ಅದು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸುಡುಮಣ್ಣು ಅಂತ ಹೇಳಿದ್ರೆ ಸ್ವಲ್ಪ ಪೊಟ್ಯಾಷ್ ಅಂಶ ಹೆಚ್ಚಿರ್ತದೆ. ಈಗ ಹೆಚ್ಚು ಬೂದಿ ಬೇಕಾಗುತ್ತೆ. ಬೂದಿ ಮತ್ತೆ ಸುಡುಮಣ್ಣಿಗೆ ವ್ಯತ್ಯಾಸ ಇದೆ. ಬೂದಿ ಅಂತ ಹೇಳಿದ್ರೆ ನಿಮ್ದು ಮರದ ಯಾವ್ದಾದ್ರು ಪೀಸ್ಗಳು ಹೊತ್ತಿ ಉಳಿದ ಮೇಲೆ ಸಿಗುವಂತದ್ದು ಬೂದಿ. ಅದರ ಜೊತೆಗೆ ಅದು ಉರಿಯುವಾಗ ಅದರ ಜೊತೆಗೆ ಮಣ್ಣಿದ್ರೆ ಅದು ಸಿಗುದು ಸುಡುಮಣ್ಣು ಅಂತ ಹೇಳಿ. ನಾವು ಕಸ ಕಡ್ಡಿಗಳು, ಬೇರೆ ಬೇರೆ ವೇಸ್ಟ್ಗಳು, ಮರದ ದಿಮ್ಮಿಗಳು, ಇನ್ಯಾವುದೋ ಎಲೆಗಳು ಸಿಕ್ಕಿರೋದನ್ನೆಲ್ಲ ಒಂದು ಕಡೆ ಒಟ್ಟು ಹಾಕಿ ಅದ್ರ ಮೇಲೆ ಮಣ್ಣನ್ನು ಹಾಕ್ತೇವೆ. ಮಣ್ಣನ್ನು ಹಾಕಿ ಅಡಿಗಿಂದ ಅದಕ್ಕೆ ಬೆಂಕಿ ಹಚ್ತೇವೆ. ಅದು ಸುಮಾರು 10 ದಿನ ಉರಿತಾ ಇರ್ತದೆ, ನಿಧಾನಕ್ಕೆ ಬೆಂಕಿ ಉರಿತಾ ಇರ್ತದೆ. ಉರಿದಾಗ ಆ ಮಣ್ಣಿದೆಲ್ಲ ಅದೊಂದು ರೀತಿಯಲ್ಲಿ ಪ್ರೋಸೆಸ್ ಆಗ್ತದೆ. ಆ ಪ್ರೋಸೆಸ್ ಅದು ಕಪ್ಪಾಗ್ತದೆ. ಅದಕ್ಕೆ ಸುಡುಮಣ್ಣು ಅಂತ ಹೇಳುವಂಥದ್ದು. ಅದು ನಿಮ್ಗೆ ಎಷ್ಟೇ ನೀರು ಹಾಕಿದ್ರೆ ಅದು ಅಂಟುದಿಲ್ಲ. ನಿಮ್ಗೆ ನಾರ್ಮಲ್ ಮಣ್ಣಿಗೆ ಈ ಮಣ್ಣಿಗೆ ವ್ಯತ್ಯಾಸ ಅಂದ್ರೆ, ಈ ಮಣ್ಣು ನೀರು ಹಾಕಿದ್ರೆ ಅಂಟುತ್ತದೆ, ಅದು ಅಂಟುವ ಗುಣಗಳು ಇರುವುದಿಲ್ಲ. ಆ ಕಾರಣಕ್ಕೋಸ್ಕರ ಅದು ಭೂಮಿಗೆ, ಮಣ್ಣಿಗೆ ಅಥವಾ ಪಾಟ್ ಮಿಕ್ಸ್ ಮಾಡಿದ್ರೆ ಅದು ಭೂಮಿಯನ್ನು ಅಂಟದಾಗ ನೋಡ್ಕೊಳ್ತದೆ. ನೀವು ಭೂಮಿ ಅಂಟಿಲ್ಲ ಅಂತ ಹೇಳಿದ್ರೆ ಬೇರ್ಗಳು ಹೋಗ್ಲಿಕ್ಕೆ ಸುಲಭ, ಅಂಟಿದ್ರೆ ಬೇರ್ಗಳನ್ನು ಅದನ್ನು ಮೂವ್ ಆಗ್ಲಿಕ್ಕೆ ಕಷ್ಟ ಆಗತ್ತೆ. ಆ ಕಾರಣಕ್ಕೋಸ್ಕರ ನಾವು ಸುಡುಮಣ್ಣು ಮಾಡಿದ್ದೇವೆ. ನೀವು ಆ ಸುಡುಮಣ್ಣು ಇದರ ಜೊತೆ ಮಿಕ್ಸ್ ಮಾಡ್ತೀರಾ, ಅಂದ್ರೆ ಹಿಂಡಿಗಳ ಜೊತೆ? ಅದು ಹೇಗೆ? ಹೌದು, ಅದು 1% ಮಾಡ್ತೇವೆ. ಅಂದ್ರೆ 10 kg 10 ಬುಟ್ಟಿ ಮಾಡೋದಾದ್ರೆ ಅದಕ್ಕೆ 1 ಬುಟ್ಟಿ 2 ಬುಟ್ಟಿ
ಸುಡುಮಣ್ಣನ್ನು ಕೂಡ ಹಾಕ್ತೇವೆ. ಅದೆಲ್ಲದಕ್ಕೆ ಅದೊಂದು ಬೇಸ್, ಒಂದು ಸಣ್ಣದಾಗಿ ಒಂದು ಬೇಸ್ ರೆಡಿ ಮಾಡಿ ಕೊಡ್ತದೆ. ಮತ್ತು ಇದು ಇವತ್ತಿದಲ್ಲ, ಇದು ಲಾಂಗ್ ಟೈಮ್ ಹಿಂದೆ ಎಲ್ಲ ಇದನ್ನೇ ಮಾಡ್ತಿದ್ದು. ಪ್ರತಿ ಜಾಗದಲ್ಲೂ ಜನರು ಸುಡುಮಣ್ಣು ಹಾಕ್ತಿದ್ರು. ಸುಡುಮಣ್ಣಲ್ಲಿ ಸೌತೆಗೆ ಯಾವ ಗೊಬ್ಬರವೂ ಇರ್ತಿರ್ಲಿಲ್ಲ. ಸುಡುಮಣ್ಣಲ್ಲಿ ಹರಿವೆ ಮಾಡೋದು ಅದರಷ್ಟು ಚಂದ ಇನ್ನು ಯಾವ ಗೊಬ್ಬರದಲ್ಲೂ ಬರಕ್ ಸಾಧ್ಯ ಇಲ್ಲ. ಅಷ್ಟು ಸಾಲಿಡ್ ಆಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಆಗುತ್ತೆ. ಈಗ ನಮ್ಮಲ್ಲಿ ಇರುವಂತಹ ಎಲ್ಲ ಗಿಡದ ಬುಡದಲ್ಲಿ ನೀವು ಸ್ವಲ್ಪ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಸುಡುಮಣ್ಣದ ಅಂಶವು ಕೂಡ ಇರ್ತದೆ. ಯಾಕಂದ್ರೆ ನಾವು ಅದನ್ನು ಮಿಕ್ಸ್ ಮಾಡಿ ಹಾಕಿರ್ತೀವಿ. ಇವಾಗ ನೀವು ಆರಂಭದಲ್ಲಿ ಬೆಡ್ ಮಾಡಿದ್ರೆ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳೆಲ್ಲ ಅದರಲ್ಲಿ ಒದಗ್ತವೆ. ನಂತರ ಏನಾದ್ರೂ ಗೊಬ್ಬರ ಹಾಕ್ತೀರಾ? ಇದಕ್ಕೆ ಎಷ್ಟು ದಿವಸಗಳಿಗೊಮ್ಮೆ ಹಾಕ್ಬೇಕಾಗತ್ತೆ? ನಾನು ಹೇಳಿದೆಲ್ಲ ಪಾಟ್ ಮಿಕ್ಸ್, ಅದನ್ನೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಮಿಕ್ಸ್ ಅನ್ನು ಒಂದು ತಿಂಗಳಿಗೆ ಒಂದ್ಸಲ ಹಾಕ್ತಾ ಹೋಗ್ತೀವಿ. ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೀವಿ ಬುಡಗಳಿಗೆ. ಅಂದ್ರೆ ಒಂದು 50 ಗ್ರಾಮ್ಸ್ ಎಲ್ಲ ಒಂದು ಸಣ್ಣ ಪಾಟೆಯಲ್ಲಿ ಒಂದು ಲೋಟದಲ್ಲಿ ಒಂದು ಬುಡಗಳಿಗೆ ಸುತ್ತಕ್ಕೆ ಹಾಕ್ತೀವಿ. ಅಂದ್ರೆ ಮಣ್ಣು ಮಿಕ್ಸ್ ಆಗಿರುವಂತ ಗೊಬ್ಬರ ಅದು. ಅಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗುತ್ತೆ. ಅದರ ಜೊತೆಗೆ ನಾವು ಜೀವಾಮೃತ ಅಂದ್ರೆ ಒಂದು 2 kg ಬೆಲ್ಲ, ಆಮೇಲೆ ದ್ವಿದಳ ಧಾನ್ಯದ ಹಿಟ್ಟು ಅಂದ್ರೆ ಕಡಲೆ ಇಂಥದ್ರಲ್ಲಿ ಹಿಟ್ಟು, ಅದಾದ್ಮೇಲೆ ಸಾವಯವವಾಗಿರುವಂತ ಭೂಮಿಯನ್ನು ತೆಗೆದಿರುವಂತ ಮಣ್ಣು, ಸೈಡಲ್ಲಿ ಹುತ್ತದ ಸೈಡ್ ಇದೆಲ್ಲ ಮಣ್ಣನ್ನು ತೆಗಿತೀವಿ, ಅದನ್ನು ಹಾಕ್ತೀವಿ ಒಂದು ಹಿಡಿಯಷ್ಟು. ಅದರ ಜೊತೆಗೆ ನಾಟಿ ದನದ ಸೆಗಣಿ ಮತ್ತು ಅದರದ್ದು ಗಂಜಲ ಇಷ್ಟನ್ನು ಹಾಕಿ 200 ಲೀಟರ್ ಮಿಕ್ಸ್ ಮಾಡಿ ಅದನ್ನು ಹಾಕ್ತಾ ಇರ್ತೀವಿ. ಇನ್ನೊಂದು ವಾರಕ್ಕೆ ಹರಳ ಹಿಂಡಿ ಇದೆಲ್ಲ, ಹರಳಿ ಅದನ್ನು ಅದಕ್ಕೆ ಹಾಕ್ತಿವಿ, ಅದನ್ನು ನೀರು ಮಾಡಿ ಹಾಕ್ತಿರ್ತೀವಿ. ಇನ್ನೊಂದು ಬಾರಿ ಎಕ್ಕಮಾಲೆ ಅಂತ ಸಿಗುತ್ತೆ ನೋಡಿ, ಅಲ್ಲೊಂದು ಗಿಡ ಇದೆ, ಆ ಎಕ್ಕಮಾಲೆ ಎಲೆ, ಆಮೇಲೆ ಗ್ಲಿರಿಸೀಡಿಯಾ ಈಟಿನ ಸೊಪ್ಪು ಅಂತ ಹೇಳ್ತಾರೆ ಎಲೆಯನ್ನು, ಅದರ ಜೊತೆಗೆ ಬಾಳೆಯ ದಿಂಡಿ ಇದೆಲ್ಲ ಅದನ್ನು ಕಟ್ ಮಾಡಿ ಕೊಚ್ಚಿ ಅದನ್ನು ನೀರಿಗೆ ಹಾಕಿ 1 ವಾರಗಳ ಕಾಲ ಸೆಗಣಿ ಮತ್ತು ಮೂತ್ರದಲ್ಲಿ ಮಿಕ್ಸ್ ಮಾಡಿದಾಗ ಒಂದು 10-15 ದಿನ ಆಗ್ತದೆ, ಫುಲ್ ಕೊಳಿತದೆ. ಕೊಳಿತ ಮೇಲೆ ಅದನ್ನು ಹಾಕ್ತಿವಿ. ಅದು ಗೊಬ್ಬರ ಒಂದೊಂದು ದಿನ ಅದನ್ನು ಇದು ಮಾಡಬೇಕು, ಕ್ಲಾಕ್ ವೈಸ್ ತಿರುಗಿಸಬೇಕು. ತಿರುಗಿಸಿದಾಗ ಅದು ಚೆನ್ನಾಗಿ ಬರ್ತದೆ. ಅದು ಒಂದು ರೀತಿಯಲ್ಲಿ ರೋಗದ ವಿರುದ್ಧ ಅದು ಹೋರಾಡ್ತದೆ. ಅದರ ಜೊತೆ ಗೊಬ್ಬರ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬೆಳೀತದೆ ಗಿಡಗಳೆಲ್ಲ ಕೂಡ. ಮನೆಗಳಲ್ಲೇ ಸಣ್ಣ ಸಣ್ಣ ಪಾತ್ರಗಳಲ್ಲೆಲ್ಲ ಅದನ್ನು ಮಾಡಬಹುದು. ಅದು ಮನೆ ಪಕ್ಕದಲ್ಲೆಲ್ಲ ಸಿಗ್ತದೆ ಈ ಎಲೆಗಳು. ಒಂದನ್ನೇ ಕೊಡ್ತಾ ಇರಬಾರ್ದು. ವಾರದಲ್ಲಿ ಒಂದು ಬಾರಿ ಸ್ವಲ್ಪ ಸ್ವಲ್ಪ ನೀರಲ್ಲಿ, ಅಂದ್ರೆ ಒಂದು 10 ಲೀಟರ್ ಇದ್ರೆ ಅದನ್ನು 100 ಲೀಟರ್ ಮಿಕ್ಸ್ ಮಾಡಿ ಕೊಡಬೇಕು. ಈಗ ನಮ್ಗೆ ಹೇಗೆ ಫುಡ್ಗಳು ಚೇಂಜ್ ಇರ್ತದೆ, ಅದೇ ರೀತಿ ಅದಕ್ಕೂ ಚೇಂಜ್ ಕೊಟ್ಟಾಗ ನಮ್ಗೆ ಏನೋ ಗೊತ್ತಿಲ್ಲದಿರೋದು ನ್ಯೂಟ್ರಿಷನ್ ಅದರಲ್ಲಿ ಇರ್ತದೆ, ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ಅದರಿಂದಾಗಿ ಆ ಗಿಡ ಚೆನ್ನಾಗಬಹುದು. ಯಾವುದೋ ಒಂದು ಬೆಳಿಲಿಕ್ಕೆ, ಬಳ್ಳಿ ಮುಂದಕ್ಕೆ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಸಿಗಬಹುದು. ಕಾಯಿ ಕಟ್ಲಿಕ್ಕೆ ಅದರ ಅಂಶಗಳು ಸಿಗದಿರಬಹುದು. ಅಥವಾ ಇನ್ನೊಂದು ಬಾರಿ ಕಾಯಿ ಕಟ್ಲಿಕ್ಕೆ ಮಾತ್ರ, ಕಾಯಿಗೆ ಎನರ್ಜಿ ಕೊಡುವಂತ ಅಂಶಗಳು ಸಿಗದಿರಬಹುದು. ಅಥವಾ ಕೆಲವು ಕಡೆ ಕಾಯಿ ಆಗ್ತದೆ, ಬಳ್ಳಿ ಮುಂದಕ್ಕೆ ಹೋಗಲ್ಲ, ಅದು ಸಿಗಬಹುದು. ಅಥವಾ ಬೇರ್ಗಳು ಹೋಗ್ಬೋದು. ಇಂಥದ್ದು ಬೇರೆ ಏನಾದರೂ ಆಗ್ತಾ ಇರ್ಬೋದು. ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಅದನ್ನು ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಪುನಃ ನಾವು ರಾಸಾಯನಿಕಕ್ಕೆ ಹೋಗ್ಬೇಕಾಗ್ತದೆ. ಸಹಜವಾಗಿ ಮಾಡುವಂತ ಕೃಷಿ, ಅದಕ್ಕೆ ಬೇಕಾಗಿರೋದು ಗೊಬ್ಬರಗಳು, ಅದಕ್ಕೆ ಬೇಕಾಗಿರೋ ಸಿಸ್ಟಮ್ಗಳು. ಇನ್ನು ನೀವು ನಡೆಸುತ್ತಿರುವಂತಹ ಚಾನೆಲ್ ಬಗ್ಗೆ ಹೇಳಿ ಸ್ವಲ್ಪ. ಅಂದ್ರೆ ನೀವು ಬೆಳೆಸುವ ಹಾಗೆ ಸಹಜವಾಗಿ ಅದಕ್ಕೆ ಹೆಸರಿಟ್ಟಿದ್ದೀರಿ ಸಂಪೂರ್ಣ ಸಹಜ ಕೃಷಿ ಅಂತ. ಅಂದ್ರೆ ಅದರಲ್ಲಿ ಯಾವ ರೀತಿಯಾದಂತಹ ಕೃಷಿಗಳನ್ನು ಕೊಡ್ತೀರಿ, ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದವರ ಬಗ್ಗೆ? ಇಲ್ಲಿ ನಾನು ಚಾನಲ್ ಮಾಡುವಾಗ ನಾನು ಕೃಷಿಗೆ ನನಗೆ ತುಂಬಾ ಆಸಕ್ತಿ. ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಕೆಲವು ತರಕಾರಿ ಬಗ್ಗೆ ಫೋಟೋಗಳು ಹಾಕೋದು, ತರಕಾರಿ ಬಗ್ಗೆ ಸಣ್ಣ ವಿಡಿಯೋ ಹಾಕೋದು, ಇದನ್ನೆಲ್ಲ ಹಾಕ್ತಿದ್ದೆ. ಇದನ್ನ ಹಾಕಿ ಒಂದು ದಿನದೊಳಗಡೆ ಒಂದು 25-30 ಜನ ಸೆಂಡ್ ಮೀ ಅಂತ ನನಗೆ ಮೆಸೇಜ್ ಮಾಡೋದು. ಆಗ ಸ್ಟೇಟಸ್ ನ ಡೌನ್ಲೋಡ್ ಮಾಡುವಂತ ಆಪ್ಷನ್ಗಳು ಬಂದಿರಲಿಲ್ಲ. ಈಗೆಲ್ಲ ಅಂತದ್ದೆಲ್ಲ ಬಂದಿದೆ ಆಪ್ಗಳು. ಆಗ ನಾನು ಒಬ್ಬ ಸ್ನೇಹಿತರಿಗೆ ಚರ್ಚೆ ಮಾಡಿದಾಗ ಅವನು ಹೇಳ್ದ, ಇದನ್ನೊಂದು 10 ನಿಮಿಷ ನೀನೊಂದು ವಿಷಯ ಹೇಳಿಬಿಡಿ ಇದರ ಬಗ್ಗೆ ಅಂತ. ಆಗ ಯೂಟ್ಯೂಬ್ ಹಾಕಿದ್ರೆ ಯಾರು ಬೇಕೋ ಅವರೆಲ್ಲ ನೋಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದು. ನನ್ನ ಮನೆಯಲ್ಲಿ ಆಗುವಂತ ಕೃಷಿ ಮತ್ತು ನಾನು ನೋಡುವಂತ ಕೃಷಿಯನ್ನು ಜನರಿಗೆ ತೋರಿಸೋಣ ಅಂತ ಹೇಳಿ. ಅದಾದ್ಮೇಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದನ್ನು ಜನರಿಗೆ ಇನ್ನೂ ಹೆಚ್ಚು ರೀಚ್ ಮಾಡಬೇಕು ಅಂತ ಹೇಳಿದಾಗ ಪ್ರತಿದಿನ ವಿಡಿಯೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸುಮಾರು 600ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ನಾವು ಮಾಡಿದ್ವಿ ಕೃಷಿ ಬಗ್ಗೆ. ಮತ್ತೆ ನಮ್ಮ ರೀತಿ, ಉದಾಹರಣೆಗೆ ಈಗ ನಾನು ಮಾಡುವುದು ಕೆಲವರಿಗೆ ಮಾತ್ರ ಇನ್ಸ್ಪೈರ್ ಆಗ್ಬೋದು. ಇನ್ಯಾರೊಬ್ರು ರಿಟೈರ್ಡ್ ಟೀಚರ್ ಇರ್ತಾರೆ, ಅವ್ರು ಮಾಡೋದು ರಿಟೈರ್ಡ್ ಟೀಚರ್ಗೆ ಇನ್ಸ್ಪೈರ್ ಆಗ್ಬೋದು. ಯಾರೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಅವ್ರು ಮಾಡೋ ಕೃಷಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ರೀಚ್ ಆಗ್ಬೋದು. ಯಾರೊಬ್ಬ 15 ವರ್ಷದ ಹುಡುಗ ಒಬ್ಬ ಕೃಷಿ ಮಾಡ್ತಾನೆ, ಅದು ಎಷ್ಟೋ ಹುಡುಗರಿಗೆ ರೀಚ್ ಆಗ್ಬೋದು. ಅವ್ರ ತಾಯಂದ್ರೆ ಹೇಳ್ಬೋದು, ನೋಡ ಅವ್ನು ಮಾಡ್ತಿದ್ದಾನೆ, ನೀನು ಮಾಡು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಎಲ್ಲರೂ ಮಾಡೋದು ಕೃಷಿ ಆದ್ರೂ ಕೂಡ ಅವರೆಲ್ಲರ ಬ್ಯಾಕ್ ಗ್ರೌಂಡ್ಗಳು ಮತ್ತು ಅವ್ರಿಗೆ ಇನ್ಸ್ಪೈರ್ ಮಾಡುವಂತ ತಾಕತ್ತು ಬೇರೆ ಬೇರೆ ಇರೋದ್ರಿಂದಾಗಿ ನಾನು ಬೇರೆ ಬೇರೆ ಜನರನ್ನು ಈ ರೀತಿ ನಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ನ, ಕೈತೋಟ ಮಾಡೋರ್ನ, ಸಾವಯವ ಕೃಷಿ ಮಾಡೋರ್ನ, ತರಕಾರಿ ಕೃಷಿ, ಹಣ್ಣಿನ ಕೃಷಿ ಮಾಡೋರ್ನ ಜನರಿಗೆ ಪ್ರಚಾರ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದೆ. ಸಂಪೂರ್ಣ ಸಹಜ ಕೃಷಿ ಅಂತ ಹೇಳಿದ್ರೆ ಸುಮಾರು 54,000 ಹೆಚ್ಚು ಜನ ಫಾಲೋವರ್ಸ್ ಇದ್ದಾರೆ. ಕೃಷಿ ಬಗ್ಗೆ ಮಾತ್ರ ಕೊಡಲ್ಲ, ಅವ್ರದ್ದು ಬೇರೆ ಬೇರೆ ಎಲ್ಲ ವಿಷಯಗಳಿರ್ತದೆ. ನಮ್ದು ಓನ್ಲಿ ಕೃಷಿ ಮತ್ತು ಕೃಷಿಕರಿಗೋಸ್ಕರ ಇರುವಂತದ್ದು. ಎರಡನೇದು, ಇಲ್ಲಿ ಯಾರಾದ್ರೂ ಜನರು ಬಂದ್ರೆ, ಪ್ರತಿನಿತ್ಯ ಬಂದ್ರೆ, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ನಾನು ಈ ಜಾಗದಲ್ಲಿ ಇರಲ್ಲ. ಯಾಕಂದ್ರೆ ನಾನು ಬೇರೆ ಬೇರೆ ಕೆಲಸಕ್ಕೋಸ್ಕರ ಹೊರಗಡೆ ಓಡಾಡ್ತಿರ್ತೇನೆ. ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಬರೋದಾದ್ರೆ ನಮ್ಮ ನಂಬರ್ ಇರ್ತದೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಹೇಳಿದ್ರೆ ಬರ್ಬೋದು. ನಾನು ಇನ್ನು ಯಾವಾಗಲೂ ಕೂಡ ಮಂಗಳವಾರ ಮತ್ತು ಬುಧವಾರ 2 ದಿನ ನಾನು ಇಲ್ಲಿ ಇರಬೇಕು ಅಂತ ಯೋಚನೆ ಮಾಡಿದ್ದೇನೆ ನಮ್ಮ ತೋಟದಲ್ಲಿ. ಯಾಕಂದ್ರೆ ಜನರು ಬರೋರಿಗೆ, ಯಾರಾದ್ರೂ ಬರೋದಾದ್ರೆ ಶಾಲೆ, ಕಾಲೇಜು, ಇಕೋ ಕ್ಲಬ್ಗಳು, ಪಂಚಾಯತ್ನ ಸಂಜೀವಿನಿ ತಂಡಗಳು, ಸಾವಯವ ಕೃಷಿಕರದ ಗ್ರೂಪ್ಗಳು, ಇವರು ಇಂಟ್ರೆಸ್ಟ್ ಇರೋರು ಬರೋದಾದ್ರೆ ಮಾತ್ರ ಬರಬಹುದು. ನಮ್ಮಲ್ಲಿ ಇದನ್ನು ಕಲೀಲಿಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ, ನಾನು ನೋಡ್ಬೇಕು ಇದನ್ನು ಅಂತ ಹೇಳೋರು ಯಾರು ಬೇಕಾದ್ರೂ ನಮ್ದು ಆಲ್ವೇಸ್ ವೆಲ್ಕಮ್. ವಾರದಲ್ಲಿ 2 ದಿನ ಮಾತ್ರ, ಮಂಗಳವಾರ ಬುಧವಾರ ಯಾರು ಬೇಕಾದ್ರೂ ಬರ್ಬೋದು. ನಾವು ಊರಲ್ಲಿ ಇರ್ತೇನೆ. ಈಗ ಯಾರಾದ್ರೂ ಇಚ್ಛಿಸಿದಲ್ಲಿ ಬರಬೇಕು ಅಂತ ಇಚ್ಛಿಸಿದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡಬಹುದಾ? ನಂದು ವಾಟ್ಸ್ಆಪ್ ಮತ್ತು ಫೋನ್ ಒಂದೇ ನಂಬರ್ ಇರುವಂತದ್ದು,
9019973134 9019973134. ಯಾರಿಗಾದ್ರೂ ತರಕಾರಿ ಬೀಜಗಳು ಇಂಥದ್ದು ಬೇಕಾದ್ರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಗಿಡಗಳು ಬೇಕಾದ್ರೆ ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ಬೇಕು, ಯಾಕಂದ್ರೆ ಗಿಡಗಳನ್ನ ಬೇರೆ ಕಡೆಗೆ ಪೋಸ್ಟ್ ಮಾಡೋಕ್ಕಾಗಲ್ಲ. ತುಂಬಾ ಸಂತೋಷ, ಬಹಳಷ್ಟು ಮಾಹಿತಿಗಳನ್ನು ನೀವು ನಮಗೆ ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ತೆ ಮೇಡಮ್. ಕೇಳಿದ್ರಲ್ಲ ರೈತ ಮಿತ್ರರೇ, ಸಂಪೂರ್ಣವಾಗಿ ಸಹಜ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಶಿವಪ್ರಸಾದ್ ಮಲೆಬೆಟ್ಟು ಇವರ ಅನುಭವವನ್ನು ಇದುವರೆಗೆ ಕೇಳಿದ್ರಿ. ನಮಸ್ಕಾರ. ಇದುವರೆಗೆ ಸಂಪೂರ್ಣ ಸಹಜ ಕೃಷಿ ಎಂಬ ವಿಚಾರವಾಗಿ ಶಿವಪ್ರಸಾದ್ ಮಲೆಬೆಟ್ಟು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.